ಜನಶ್ರೀ ನ್ಯೂಸ್ ವೀಕ್ಷಕರೆಲ್ಲರಿಗೂ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನಿ ಜಯ ಶ್ರೀನಿವಾಸನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರವೇಶ್ವರಾಯ ನಮಃ. ಸ್ನೇಹಿತರೆ, ಈಗ ತಿಳಿಯೋಣ ಜನ್ಮದಿನ ಭವಿಷ್ಯ. ವೀಕ್ಷಕರೇ, ಇವತ್ತು 25ನೇ ತಾರೀಕು ಮೇ. 25ನೇ ತಾರೀಕು ಮೇ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ಬಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 25ನೇ ತಾರೀಕು ಮೇ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. 7 ಅಂತ ಹೇಳ್ತಕ್ಕಂಥ 25 ಅಂದ್ರೆ 2 + 5 7. 2 ಅನ್ನೋ ಚಂದ್ರಗ್ರಹ, 5 ಅನ್ನೋ ಬುಧಗ್ರಹ, ಈ 2 ಗ್ರಹಗಳ ಕಾಂಬಿನೇಷನ್ ಅಲ್ಲಿ ಕೇತು ಗ್ರಹ. ಕೇತು ಗ್ರಹದ ಆಧಿಕ್ಯದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ಕೇತು ಗ್ರಹದ ಕಾರಕತ್ವ ಅಲ್ಲ, ಅವರಿಗೆ ಗುಣಾತಿಶಯಗಳಾಗಿ ಪ್ರತಿಬಿಂಬಿಸುತ್ತೆ ಅಂತ ಮಾತಾಡ್ತಾ ಬಂದ್ವಿ. ಕೇತು ಗ್ರಹದ ಪ್ರಮುಖವಾದ ಕಾರಕತ್ವ ಏನು? ಕೇತು ಗ್ರಹ ಅಂದ್ರೆ ಜ್ಞಾನಕ್ಕೆ ಕಾರಕ ಅಂತ ಹೇಳಿದ್ವಿ, ವಿಜ್ಞಾನಕ್ಕೆ ಕಾರಕತ್ವ ಅಂತ ಹೇಳಿದ್ವಿ. ಟ್ರೆಡಿಷನಲ್ ಆಗಿ ಆಲೋಚನೆ ಮಾಡಬಲ್ಲರು, ಟೆಕ್ನಾಲಜಿ ಪ್ರಕಾರ ಕೂಡ ಆಲೋಚನೆ ಮಾಡಬಲ್ಲರು ಇವರು ಅಂತ. ಇವಾಗ ಕಾಮನ್ ಆಗಿ ಎಲ್ರಿಗೂ ಟೆಕ್ನಾಲಜಿ ನೋಡಿ ಟೆಕ್ನಾಲಜಿ ಇಸ್ ಗ್ರೇಟ್, ಅದೇ ನಮ್ಮೆಲ್ಲ ಬೆಳವಣಿಗೆಗೂ ಸಹಕಾರಿಯಾಗಿರೋದು ಅಂತ. ಈಗ ಬರ್ತಾ ಬರ್ತಾ ಬ್ಯಾಕ್ ಟು ಫೆಬಿಲಿನ್ ಅಂತ ನಾವೆಲ್ಲರೂ ಇವಾಗ ಆಲೋಚನೆ ಮಾಡ್ತೀವಿ. ಇಲ್ಲ, ಟ್ರೆಡಿಷನ್ ಇಟ್ಸ್ ಮಸ್ಟ್ ನೆಸೆಸಿಟಿ ಅಂತ. ಈ 2 ರೀತಿಯೂ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದ್ರೆ ಈ 25ನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗಿದೆ. ಅದೊಂದು ಪ್ಲಸ್ ಪಾಯಿಂಟ್ ಸಾಕು. ಯಾಕಂದ್ರೆ ನೀವು ಟೆಕ್ನಾಲಜಿನೇ ನಂಬ್ಕೊಂಡು ಟ್ರೆಡಿಷನ್ ಬಿಟ್ಬಿಟ್ರು ಏನು ಸಿಕ್ಕಲ್ಲ, ಟ್ರೆಡಿಷನ್ನೇ ನಂಬ್ಕೊಂಡು ಟೆಕ್ನಾಲಜಿನ ಬಿಟ್ಬಿಟ್ರು ಕೂಡ ನೀವು ಅಪ್ಗ್ರೇಡ್ ಆಗಲ್ಲ. ಅದರಿಂದ ಔಟ್ಡೇಟ್ ಅಪ್ಡೇಟ್ ಅಪ್ಗ್ರೇಡ್ ಅಂತ ಹೇಳ್ತಕ್ಕಂಥ ವಿಷಯಗಳು ಯಾರಿಗಾದ್ರೂ ನಡೆಯುತ್ತೆ ಅಂದ್ರೆ ಈ 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಡೆಯುತ್ತೆ. ಯಾಕಂದ್ರೆ ಅಷ್ಟೊಂದು ಅಧ್ಯಯನ ಮಾಡ್ತಕ್ಕಂಥ ಶಕ್ತಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೇವರು ತಾನಾಗಿ ಕೊಟ್ಬಿಟ್ಟಿರ್ತಾನೆ. ಅದು ಕೊಟ್ಟಿರೋದಕ್ಕೆ ಕಾರಣ ಕೂಡ ನಮ್ಮಲ್ಲಿ ನೋಡಿ, 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ 7, 16, 25 ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ನಾವು ಹೇಳೋದೇನಂದ್ರೆ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಅಧಿದೇವತೆ ಬಂದು ವಿನಾಯಕ ಅಂತ. ಈಗ ನನಗೊಂದು ಸ್ವಲ್ಪ ಖುಷಿ, ಈಗ ಒಂದು 23 ವರ್ಷಗಳ ನನ್ನ ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಪ್ರಯಾಣದಲ್ಲಿ ಈಗ ಯಾರೇ ಆಗಲಿ ಜ್ಯೋತಿಷಿಗಳದ್ದು, ಎಂಥ ಜ್ಯೋತಿಷಿ ಆಗಲಿ ಏನಾದರೂ ಮಾತಾಡಬೇಕು ಅಂದ್ರೆ ನಾವು ಹೇಳಿರ್ತಕ್ಕಂಥ ವೇದಿಕ್ ವಾಸ್ತು ರಿಲೇಟೆಡ್ ಏನೇನಿದೆ, ವೇದಿಕ್ ರಿಲೇಟೆಡ್ ನಂಬರ್ಸ್ ರಿಲೇಟೆಡ್ ಏನೇನು ಕಾರಕತ್ವ ಇದೆಯೋ ಆ ಕಾರಕತ್ವಗಳನ್ನೆಲ್ಲ ಅವರಲ್ಲಿ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ಇದುವರೆಗೂ ನೀನು ಅದು ಮಾಡ್ಕೋ ಇದು ಮಾಡ್ಕೋ ಆ ದೋಷ ಈ ಪರಿಹಾರ ಮಾಡ್ಕೊಂತ ಹೇಳ್ತಿದ್ದಂಥವ್ರು ಕೂಡ ವಿನಾಯಕ ಅಂದ್ರೆ ತಲೆ ಬಂದು ಪ್ರಾಣಿದು, ದೇಹ ಬಂದು ಮನುಷ್ಯಂದು. ಆಗ ಇವರು ಕೇತು ಗ್ರಹದ ಅಧಿಪತಿ ವಿನಾಯಕ, ಅಷ್ಟೊಂದು ಚಿಂತನೆ ಮಾಡ್ತಾರೆ ಇವರು, ಅಷ್ಟೊಂದು ಆಲೋಚನೆ ಮಾಡ್ತಾರೆ ಅಂತ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದಾರಲ್ಲ, ಅದುವರೆಗೂ ನಮಗೊಂದು ಸ್ವಲ್ಪ ಸಂತೋಷ ಖುಷಿ. 23 ವರ್ಷಗಳ ಸುದೀರ್ಘ ಕಾಲದ ಪ್ರಯಾಣಕ್ಕೆ ಇವತ್ತೊಂದು ಫಲ ಸಿಕ್ಕಿದೆ, ಪ್ರತಿಫಲ ಸಿಕ್ಕಿದೆ ಅಂತ. ಅದು ಯಾರು ಯಾವ ಚಾನಲ್ ಕೂತ್ಕೊಂಡ್ರು ಸರಿ, ಯಾರೇ ಮಾತಾಡಿದ್ರು ಸರಿ, ಮಾತಾಡೋದು ಮಾತ್ರ ಇದನ್ನ ಮಾತಾಡ್ತಿದಾರಲ್ಲ ಅಂತ. ಯಾಕೆಂದ್ರೆ ಇದುವರೆಗೂ ಈ ಕೇತು ಗ್ರಹದ ಆಧಿಕ್ಯದ ಬಗ್ಗೆ ಆಲ್ಮೋಸ್ಟ್ ಒಂದು 4 ಪುಸ್ತಕಗಳನ್ನ ನಾವು ಬರೆದಿರ್ತೀವಿ. ಆ 4 ವಾಲ್ಯೂಮ್ಸ್ ನೀವು ತಗೊಂಡು ಓದಿದ್ರೆ ಈ ಕ್ಯಾರೆಕ್ಟರ್ಸ್ ಮ್ಯಾನರಿಸಮ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರದ್ದು. ತಲೆ ಬಂದು ಪ್ರಾಣಿದು, ಅದು ಆನೆದು, ದೇಹ ಬಂದು ಮನುಷ್ಯಂದು ಅಂದ್ರೆ ಆಲೋಚನೆಗಳು ಹೇಗಿರ್ಬೋದು ಸ್ವಲ್ಪ ನೋಡಿ. ಅದಕ್ಕೆ ಏನಾದರೂ ಒಂದು ರೆವಲ್ಯೂಷನರಿ ಆದ ಐಡಿಯಾ ಅಂತ ಯಾರಾದರೂ ತಂದ್ರು ಅಂದ್ರೆ ಅವ್ರು 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರೆ ತರೋದಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ನಾವು ಸುಮ್ಮನೆ ತಾರಾ ಭವಿಷ್ಯದಲ್ಲಿ ಒಂದು ನಟಿ ಬಗ್ಗೆ ಮಾತಾಡ್ತಾ ಇದ್ವಿ, ನಗ್ಮಾ ಅಂತ ಹೇಳ್ತಕ್ಕಂಥ ಒಂದು ನಟಿ. ಆಕ್ಚುಲಿ ನಟಿ ಮಣಿಯರು ಅಂದ್ರೆ ಗ್ಲಾಮರ್ ಬೊಂಬೆಗಳು. ಬಂದ್ವಾ, ನಾವು ಒಳ್ಳೆ ಡ್ಯಾನ್ಸ್ ಮಾಡಿದ್ವಾ, ಒಂದು ಮರ ಸುತ್ತಿದ್ವಾ, ಒಂದು ಒಳ್ಳೆ ಹೆಸರು ಮಾಡಿದ್ವಾ, ಒಳ್ಳೆ ಹಣ ಮಾಡಿದ್ವಾ, ಈ ತರ ಮಾಡಿಬಿಟ್ಟು ಹೋಗ್ತಕ್ಕಂಥದ್ದು. ನಾನು ಒಂದು ಒಳ್ಳೆ ಹೀರೋಯಿನ್ ಆಗಿ ತುಂಬಾ ಕಾಲ ಉಳಿಬೇಕು, ನನ್ನ ಸೌಂದರ್ಯ ನನ್ನೆಲ್ಲ ನೋಡಿ ಬಹಳ ಜನ ಮೆಚ್ಕೋಬೇಕು, ಇದು ಕಾಮನ್ ಆದಂತ ಆಸ್ಪೆಕ್ಟ್ ಒಂದು ಹೀರೋಯಿನ್ಗೆ ಇರಬೇಕಾದಂಥದ್ದು ಎಲ್ರಿಗೂ ಇರುತ್ತೆ. ಅದು ಯಾವ ಹೆಣ್ಣುಮಗಳಾದ್ರೂ ಸರಿ, ನಮ್ಮ ಅಕ್ಕ ಆಗ್ಬೋದು, ನಿಮ್ಮ ತಂಗಿ ಆಗ್ಬೋದು, ಯಾರೇ ಆಗ್ಬೋದು, ಹೆಣ್ಣು ಮಕ್ಕಳು ಒಂದು ಸಿನಿಮಾಗೆ ಬಂದ್ರು, ಹೀರೋಯಿನ್ ಆಗಿ ಬಂದ್ರು, ಗ್ಲಾಮರ್ ವಿಷಯಕ್ಕೆ ಬಂದ್ರು, ಈ ತರದ ಕೆಲಸಕ್ಕೆ ಬಂದ್ರು ಅಂದ್ರೆ ಇದೇ ತರನೇ ಆಲೋಚನೆ ಇರುತ್ತೆ. ಅದೇ ತರ ಆಲೋಚನೆಯಲ್ಲೇ ಬಂದಂತವ್ರು ನಗ್ಮಾ. ಆದ್ರೆ ಅವ್ರ ಸೆಕೆಂಡ್ ಹಾಫ್ ನೀವು ನೋಡ್ಬೇಕು, ದಿಢೀರಂತ ಆಧ್ಯಾತ್ಮ ಹಾಗೆ ಹೀಗೆ, ನಾನು ಮೆಡಿಟೇಷನ್ ಧ್ಯಾನ
ಈ ತರ ಹೋಗ್ತೀನಿ ಅಂತ ಹೇಳಿ ತಾನೊಂದು ಸನ್ಯಾಸಿನೇ ಅಂತ ಘೋಷಣೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿ ಮತ್ತೆ ರಿಲಿಜನ್ ಚೇಂಜ್ ಮಾಡಿ ಕ್ರಿಶ್ಚಿಯಾನಿಟಿ ರಿಲೇಟೆಡ್ ಏನಾದ್ರು ಹೋಗೋಣವ, ಅಲ್ಲೇನಾದ್ರೂ ನಮ್ಗೊಂದು ಆಧ್ಯಾತ್ಮದ ವಿಷಯಗಳು ಸಿಗುತ್ತಾ, ಒಂದು ಅಗೋಚರವಾದಂತ ವಿಷಯ ಸಿಗುತ್ತಾ, ನನಗೊಂದು ಮನಸ್ಸಿಗೋ ದೇಹಕ್ಕೋ ಒಂದು ನೆಮ್ಮದಿ ಸಿಗುತ್ತಾ, ಏನಾದ್ರೂ ಒಂದು ಸ್ವಲ್ಪ ಹೊಸದಾದಂತ ಒಂದು ವಿಷಯಗಳು ಸಿಗುತ್ತಾ ಅನ್ನೋ ರೀತಿ ಹುಡುಕಾಟದಲ್ಲಿ ಹೋಗ್ಬಿಟ್ರು ದಿಢೀರಂತ. ಈ ತರ ಬಹಳಷ್ಟು ಜನ ನಾವು ನೋಡ್ಬೋದು. ಅದಕ್ಕೆ 7ನೇ ಸಂಖ್ಯೆ ಅಂದ್ರೆ ಕೇತುಗ್ರಹ ಅಂತೀವಿ. ಅವ್ರ ಆಲೋಚನೆಗಳು ಅಧ್ಯಯನಕ್ಕೆ ಒಳಪಟ್ಟಿದ್ದೇ ಆದ್ರೆ ದೊಡ್ಡದಾದಂತ ಏನು ಆವಿಷ್ಕಾರಗಳು ನಡೆಯುತ್ತೆ. ಅದೇ ಇವರು ತಲೆ ಕೆಡಿಸ್ಕೊಂಡ್ ಬಿಟ್ರು ಅಂತ ಇಟ್ಕೊಳ್ಳಿ, ಡಿಪ್ರೆಷನ್ಸ್ ಅಂತೆ, ಮೆಂಟಲ್ ವರೀಸ್ ಅಂತೆ, ಏನೇನೋ ಬೇಡ್ದಿದ್ದಲ್ಲ. ನಾವ್ ಹೇಳ್ತೀವಲ್ಲ, ತಲೆಗೆ ಹಾಕೋಬೇಕು, ಆಮೇಲೆ ತಿಪ್ಪೆಗೆ ಹಾಕ್ಬೇಕು ಅಂತ. ನಿಜ ತಾನೇ? ಡಸ್ಟ್ಬಿನ್ಗೆ ಹಾಕ್ಬೇಕಾಗಿರೋದನ್ನೆಲ್ಲ ತಲೆ ಒಳಗಡೆ ಹಾಕೊಂಡ್ಬಿಟ್ಟು ಹೆಡ್ಗೆ ಹಾಕೋಬೇಕಾಗಿರೋದನ್ನೆಲ್ಲ ತಗೊಂಡು ಡಸ್ಟ್ಬಿನ್ಗೆ ಹಾಕೊಂಡ್ಬಿಟ್ರೆ ಮುಗೀತು ಜೀವನ. ಆದ್ರಿಂದ 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗ ನಾನು ತಾರಾ ಭವಿಷ್ಯದಲ್ಲಿ ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ನಗ್ಮಾ ಅಂತ ಹೇಳ್ತಕ್ಕಂಥ ಒಂದು ನಟಿಯವರ ಇವತ್ತು ಒಂದು 10-15 ವರ್ಷದಲ್ಲಿ ನಡೆದಿರೋ ಸಮಾಚಾರ ಇವೆಲ್ಲಾನು. ನಾವು ಯಾರೋ ಒಬ್ಬ ವ್ಯಕ್ತಿ 100 ವರ್ಷದಿಂದ ಹಂಗಿದ್ದ ಅಂತ ಹೇಳಿದ ತಕ್ಷಣ ನಿಮ್ಗೆ ಡೌಟೇ ಬಂದ್ಬಿಡ್ತದೆ, ನಿಜವಾ ಇದು ಸುಳ್ಳ ಅಂತ. ಎಲ್ಲ ನಮ್ಮ ಕಣ್ಣು ಮುಂದೆನೇ ಇದ್ದಂತ ಒಂದು ನಟಿಮಣಿ, ಗ್ಲಾಮರ್ ಲೋಕವನ್ನ ಆಳ್ಬೇಕು ಅಂತ ಬಂದಂತ ನಟಿಮಣಿ ದಿಢೀರಂತ ಗ್ಲಾಮರ್ ಲೋಕನೂ ಬೇಡ, ಯಾವ್ದು ಬೇಡ, ಸಿನಿಮಾ ಬೇಡ, ಏನು ಬೇಡ ಅನ್ಬಿಟ್ಟು ಆಧ್ಯಾತ್ಮಿಕದ ಕಡೆ ಕಾವಿ ಹಾಕೊಂಡು ಹೋಗ್ಬಿಟ್ರೆ ಏನನ್ಸುತ್ತೆ ರೀ? ಆ ರೀತಿ ಡ್ರಾಸ್ಟಿಕ್ ಚೇಂಜಸ್ ತರ್ತಕ್ಕಂಥವ್ರು ಇವರು. ಆ ತರ ಚೇಂಜಸ್ ತರೋದ್ರಿಂದ ಅದು ಪಾಸಿಟಿವ್ ಆಗಿ ಇವರು ತಗೊಂಡ್ಬರ್ತಕ್ಕಂಥ ಚೇಂಜಸ್ ಇವರು ಫಾಲೋಯರ್ಸು ಒಪ್ಪುಬಿಟ್ರೆ ಇವರೊಂದು ರಿಲಿಜಿಯನ್ನೇ ಹುಟ್ಟಾಕ್ಬಿಡ್ಬೋದು, ಒಂದು ಕಮ್ಯುನಿಟಿನೇ ಹುಟ್ಟಾಕ್ಬಿಡ್ಬೋದು. ನಿಜವಾಗ್ಲೂ ಆ ತರ ಹುಟ್ಟಾಕಿದವರು ಬೇರೆ ಯಾರು ಅಲ್ಲ, ಜೀಸಸ್ ಕ್ರೈಸ್ಟ್. ಒಂದು ಕಮ್ಯುನಿಟಿನೇ ಹುಟ್ಟಾಕಿದ್ರು, ಒಂದು ಇಸಮ್ನೇ ಹುಟ್ಟಾಕಿದ್ರು, ಕ್ರಿಶ್ಚಿಯನಿಸಮ್ನೇ ಹುಟ್ಟಾಕಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಆಗಾಗ ಮಾತಾಡ್ತಿರ್ತೀನಿ, ಅವರೊಂದು ಬಿಜೆಪಿ ಅಂತ ಹೇಳ್ತಕ್ಕಂಥ ಒಂದು ಪಕ್ಷವನ್ನೇ ಹುಟ್ಟಾಕಿ ಒಂದು ಹಿಂದೂಯಿಸಮ್ ರಿಲೇಟೆಡ್ ಅಲ್ಲಿ ಏನೇನು ಪಕ್ಷಗಳಲ್ಲಿ ಏನೇನು ಮಾಡಬೇಕು ಅಂತ ಅವರು ಹುಟ್ಟಾಕ್ಬಿಟ್ರು. ಆ ರೀತಿ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವರ ಅಧ್ಯಯನ ಶಕ್ತಿ ತುಂಬಾ ದೊಡ್ಡದು. ಅದರಿಂದ ಈ ತಾರೀಖಲ್ಲಿ ಹುಟ್ಟಿರೋ ಮಗಳಿಗಾಗ್ಲಿ ಮಗನಿಗಾಗ್ಲಿ ಮನಸ್ಸು ಸೂಕ್ಷ್ಮವಾಗಿರುತ್ತೆ, ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ತುಂಬಾ ಆಲೋಚನೆ ಮಾಡೋರಾಗಿರ್ತಾರೆ. ಕೇತು ಗ್ರಹ ಅಂತ ಹೇಳಿದ್ರೆ ನಾನು ಕೂದಲು ಅಂತ ಕರಿತೀನಿ. ಅದಕ್ಕೆ ಕೂದಲು ಬಿಡೋದಲ್ಲ ಯಾರು ಅಂದ್ರೆ ಸನ್ಯಾಸಿಗಳೇ. ಕೂದಲು ಬಿಡೋರಲ್ಲ ಸೈಂಟಿಸ್ಟ್ಗಳೇ, ಅಧ್ಯಯನ ಮಾಡ್ತಕ್ಕಂಥವ್ರೆ ಕೂದಲುಗಳನ್ನ ಬಿಡೋದು. ನೋಡಿ ಬೇಕಾದ್ರೆ ಎಲ್ಲಾ ಅಧ್ಯಯನ, ಅದು ನಾವ್ ಹೇಳ್ತೀವಿ ಇವತ್ತು ಇಂಗ್ಲಿಷ್ನವರು ಅಂತ ಹೇಳಿದ್ರೆ ವೆಸ್ಟರ್ನರ್ಸ್ ಅಂದ್ರೆ ನೀಟಾಗಿ ಶೇವ್ ಗಿವ್ ಮಾಡ್ಕೊಂಡಿರ್ತಾರೆ ಅಂತ. 80% ನೀವು ಸೈಂಟಿಸ್ಟ್ ನೋಡಿ, ಅವ್ರು ಇಂಗ್ಲಿಷ್ನವರಾಗ್ಲಿ ಇಲ್ಲ ಇಂಡಿಯನ್ಸ್ ಆಗ್ಲಿ ಇಲ್ಲ ಯಾರೇ ಆಗ್ಲಿ, ಜ್ಞಾನಿಗಳು ವಿಜ್ಞಾನಿಗಳೆಲ್ಲರೂ ಕೂಡ ಗಡ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ಕೂದಲಿಗೆ ಕಾರಕತ್ವ ವಹಿಸೋದು ಕೇತುಗ್ರಹ ಅಂತ. ಆ ರೀತಿ ಅಧ್ಯಯನಕ್ಕೆ ತಮ್ಮನ್ನು ಒಳಪಡಿಸ್ಕೊಳ್ತಾರೆ. ಬೇರಿಗೆ ಕಾರಕತ್ವ ವಹಿಸೋದು ಕೇತುಗ್ರಹ ಅಂದೆ. ಒಂದು ಮರ ನಿಂತ್ಕೊಳ್ಳೋದೇ ಬೇರಿನ ಮೇಲೆ ಅನ್ನೋದ್ರಿಂದ ಆ ಬೇರು ಭೂಮಿ ಒಳಗಡೆ ಎಲ್ಲೆಲ್ಲಿ ಹೋಗಿರುತ್ತೋ ಗೊತ್ತಿಲ್ಲ. ಆ ತರ ಇವರ ಆಲೋಚನೆಗಳು ಎಲ್ಲೆಲ್ಲೋ ಹೋಗಿ ಗಟ್ಟಿಯಾಗಿ ಇಟ್ಕೊಳ್ಳೋದು. ಇವರ ಆಲೋಚನೆಗಳನ್ನು ಬೇರು ತುಂಬಾ ಸ್ಟ್ರಾಂಗ್ ಆಗಿ ಒಳಗಡೆ ಡೀಪ್ ಆಗಿ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಬಂದಿರೋ ಮರ ತುಂಬಾ ಸುಭದ್ರವಾಗಿರುತ್ತೆ. ಅದೇ ರೀತಿ ಇವರ ಆಲೋಚನೆಗಳು ಸರಿಯಾದಂತ ರೀತಿಯಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗಿ ಬೇರಾಗಿ ಒಳಗಡೆ ಭೂಮಿ ಒಳಗಡೆ ಹೋಗಿಲ್ಲ ಅಂದ್ರೆ ಆ ಮರ ನುಗ್ಗೆ ಮರ ಆಗ್ಬಿಡುತ್ತೆ, ಯಾರಾದ್ರೂ ಜಾಡ್ಸೋದ್ರು ಕೆಳಗೆ ಬಿದ್ದೋಗ್ಬಿಡುತ್ತೆ. ಅದರಿಂದ 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಮಗ ನೀವು ಇಲ್ಲ ಬೇರೆ ಯಾರಿದ್ರು ಸರಿ, ನಾವು ಆಲೋಚನೆಗಳನ್ನ ಬೇರಿನ ರೀತಿ ಒಳ್ಳೊಳ್ಳೆ ಆಲೋಚನೆಗಳನ್ನ ಭೂಮಿ ಒಳಗಡೆ ಬಿಟ್ಟು ಓಕೆ ನಾವು ಮರವಾಗಿ ಬೆಳೆದಿದ್ದೇ ಆದ್ರೆ ಆ ಬೇರು ನಮ್ಮನ್ನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಕ್ಕಂಥ ಒಳ್ಳೆ ಆಲೋಚನೆಗಳನ್ನ ಇವರು ಮೈಗೂಡಿಸ್ಕೊಂಡು ಬಂದ್ರೆ ಇವ್ರ ತರ ವ್ಯಕ್ತಿತ್ವ ಇನ್ಯಾರೂ ಇಲ್ಲ. ಇವರ ಆಲೋಚನೆಗಳಿಂದ ಇವರ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲರೂ ಕಷ್ಟ ನಷ್ಟಗಳನ್ನೆಲ್ಲ ಇವ್ರು ಹಿಂಗೆ ಹೋಗ್ಲಾಡ್ಸ್ಬಿಡ್ಬೋದು. ಯಾಕಂದ್ರೆ ಒಳ್ಳೊಳ್ಳೆ ಆಲೋಚನೆ, ಒಳ್ಳೊಳ್ಳೆ ರಿಸರ್ಚ್ ಓರಿಯೆಂಟೆಡ್ ಮೈಂಡು. ಎಷ್ಟೆಷ್ಟೋ ಪ್ರಾಬ್ಲಮ್, ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಏನಿದೆಯೋ ಇಲ್ವೋ, ಈ ಕಡೆ ತಿರುಗು ಪ್ರಾಬ್ಲಮ್, ಆ ಕಡೆ ತಿರುಗು ಪ್ರಾಬ್ಲಮ್, ಮೇಲೆ ನೋಡು ಪ್ರಾಬ್ಲಮ್, ಕೆಳಗೆ ನೋಡು, ಎಲ್ಲಿ 360 ಡಿಗ್ರಿ ಆಂಗಲ್ ಅಲ್ಲಿ ನೀವು ನೋಡಿ ಬರೀ ಪ್ರಾಬ್ಲಮೇ ಕಾಣಿಸೋದು, ಬೇರೆ ಬಿಟ್ಟು ಇನ್ನೇನು ಕಾಣಿಸಲ್ಲ. ಅಷ್ಟು ಪ್ರಾಬ್ಲಮ್ಸ್ ಕಾಣೋ ಟೈಮಲ್ಲಿ ಈ 25ನೇ ತಾರೀಕು ಕೊಟ್ಟರೋರು ಅಧ್ಯಯನ ಶಕ್ತಿ ಇರೋರು ಅಂತ ನಾನು ಹೇಳಿದ್ನಲ್ಲ, ಈ ಶಕ್ತಿ ಇರ್ತಕ್ಕಂಥ ಇವರು ಜಸ್ಟ್ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಕಣ, ಇದು ಮಾಡ್ಕೊಳ್ಳೋ ಸಾಕು, ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ಒಳ್ಳೆ ಮೋಟಿವೇಟರ್ ಆಗ್ಬಿಟ್ರೆ, ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ಜ್ಞಾನಿ ವಿಜ್ಞಾನಿ ಆಗ್ಬಿಟ್ರೆ ಅದಕ್ಕಿಂತ ಇನ್ನೇನು ಬೇಕು? ಆಗ ನಮ್ಮ ಮಕ್ಕಳು ಬಂದು ನಮ್ಮ ಮನೆ ಆಸ್ತಿ ಮಾತ್ರ ಅಲ್ಲ, ನಮ್ಮ ರಾಜ್ಯದ ಆಸ್ತಿ, ನಮ್ಮ ದೇಶದ ಆಸ್ತಿ ಕೂಡ ಆಗ್ಬಿಡ್ತಾರೆ. ಅದರಿಂದ ಈ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಷ್ಟಪಟ್ಟರೆ ತಂದೆ ತಾಯಿಗಳೆಲ್ಲ ತುಂಬಾ ಆಲೋಚನೆ ಮಾಡ್ತಕ್ಕಂಥವ್ರು, ಅಧ್ಯಯನ ಮಾಡ್ತಕ್ಕಂಥವ್ರು, ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಅವರಿಂದ ಮೆಡಿಕಲ್ ಕಳಿಸ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕಳಿಸ್ಬೋದು. ಇಂಜಿನಿಯರಿಂಗ್ ಮೆಡಿಕಲ್ ಟಫ್ ಅಂತ ಏನಾದರೂ ಫೀಲ್ ಆಯ್ತು ಅಂದ್ರೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಒಳ್ಳೊಳ್ಳೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಸು, ಯಾಕಂದ್ರೆ ಕೆದಕಿ ಎಲ್ಲ ಇಂಟ್ರಾಗ್ರೇಷನ್ ಮಾಡಿ ತೆಗೆಯ ಲೆಕ್ಕನ ಅಂತ ಹೇಳ್ತಕ್ಕಂಥ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಸ್ ಕಳಿಸಬಹುದು. ಸಿವಿಲ್ ಸರ್ವಿಸಸ್ UPSC ಎಕ್ಸಾಮಿನೇಷನ್ಸ್ ಬರ್ಸ್ಬೋದು. ಅದೇ ರೀತಿ ತಾರೀಖಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬಾ ಚಾಣಾಕ್ಷರು ಅನ್ನೋದ್ರಿಂದ ಇವ್ರನ್ನ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಕೂಡ ಕಳಿಸಬಹುದು.
ಸೊ ಸ್ಪೋರ್ಟ್ಸ್ ಅಲ್ಲಿ ರನ್ನಿಂಗ್, ಸ್ವಿಮ್ಮಿಂಗ್, ಟೆನ್ನಿಸ್ ಈ ತರ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಕಳಿಸಬಹುದು. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದೊಂದು ಸೆಕೆಂಡ್ಗೆ ಬದಲಾವಣೆ ಆಗ್ತಕ್ಕಂಥ ಒಂದು ನೇಚರ್ ಇರೋದ್ರಿಂದ ಇವರೆಲ್ಲನೂ ಕ್ಯಾಮರಾ, ಓಕೆ, ಫೋಟೋಗ್ರಫಿ, ಆಕ್ಟಿಂಗ್, ಸಿಂಗಿಂಗ್, ಮ್ಯೂಸಿಕ್, ಡ್ಯಾನ್ಸ್, ಓಕೆ. ಸೊ ಏನೇನು ಇವತ್ತು ನಾವು ಸಿನಿಮಾ ಅಂತ ಹೇಳ್ತೀವೋ ಆ ಸಿನಿಮಾ ರಿಲೇಟೆಡ್ ವಿಷಯಗಳೆಲ್ಲನೂ ತುಂಬಾ ಸಾಧನೆ ಮಾಡ್ತಕ್ಕಂಥವ್ರು. ಅದರಿಂದ ನೆರಳಿನಲ್ಲಿ, ಓಕೆ, ಒಂದು ನೆರಳಿನಲ್ಲಿ ಇವಾಗ ಕ್ಯಾಮ್ರಾ ಅಂತ ಹೇಳಿದ್ರೆ ನೆರಳಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ. ಆ ಥರ ಆ ನೆರಳು, ಬೆಳಕು, ಓಕೆ, ಈ ಕತ್ತಲು ಬೆಳಕು ಇವೆರಡರ ನಡುವೆನೇ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಟನೆ, ಇವೆಲ್ಲ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರೋದ್ರಿಂದ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಇವ್ರನ್ನ ಬಿಟ್ರಿ ಅಂದ್ರೆ ಸಣ್ಣ ವಯಸ್ಸಿಂದ ಇವರು ಒಂದು ಒಳ್ಳೆ ಆಕ್ಟರ್ ಆಗ್ಬೋದು, ಒಂದು ಒಳ್ಳೆ ರೈಟರ್ ಆಗ್ಬೋದು, ಒಂದು ಒಳ್ಳೆ ಆಥರ್ ಆಗ್ಬೋದು. ಇವೆಲ್ಲ ವಿಷಯಗಳನ್ನು ಕೂಡ ಇವರು ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಮಾಡ್ಬೋದು ಅಂತ ಹೇಳ್ಕೊಳ್ತಾ, ಸೊ ಇದೇ ತರ ಎಲ್ಲ ವಿಷಯಗಳು ನಿಮ್ಮ ಮಕ್ಕಳು ಮಾಡಲಿ. ಈ 25ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಭವಿಷ್ಯ ಇರಲಿ ಅಂತ ಹೇಳ್ಕೊಳ್ತಾ ಒಂದು ವಿರಾಮ ತಗೊಳ್ತಕ್ಕಂಥ ಸಮಯ ಆಯಿತು ವೀಕ್ಷಕರೇ. ಒಂದು ಪುಟ್ಟ ವಿರಾಮ ತಗೊಂಡು ಬಹುಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಜೊತೆ ಮಾತಾಡಕ್ಕೆ ಒಂದು ಕಾಲರ್ ಸಿದ್ಧವಾಗಿದ್ದಾರೆ. ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. 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 ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ನಾವು ಪುತ್ತೂರಿನಿಂದ ಪದ್ಮಾವತಿ ಮಾತಾಡೋದು. ಪದ್ಮಾವತಿ ಅವರೇ, ಹೇಗಿದ್ದೀರಾ? ಏನ್ ಸಮಾಚಾರ? ನಮಗೆ ಮಕ್ಕಳ ಬಗ್ಗೆ ಮಾತಾಡೋದು. ಯಾರ ಬಗ್ಗೆ ಮಾತಾಡ್ಬೇಕಾಯ್ತು? ಪದ್ಮಾವತಿ ಅವರೇ, ಯಾರ ಬಗ್ಗೆ ಮಾತಾಡ್ಬೇಕಾಯ್ತು? ಪದ್ಮಾವತಿ ಅವರೇ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹೌದು, ನಮಗೆ ಮಕ್ಕಳಿಲ್ಲ, ಹಾಗೆ. ಮಕ್ಕಳಿಲ್ಲ, ಅದಕ್ಕೋಸ್ಕರ ಮಾತಾಡ್ಬೇಕಾಯ್ತು. ನಿಮ್ಮ ಯಜಮಾನ ಡೇಟ್ ಆಫ್ ಬರ್ತ್ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ. ನಿಮ್ಮ ಯಜಮಾನ್ ಹುಟ್ಟಿದ ತಾರೀಕೇನು, ನೀವು ಹುಟ್ಟಿರೋ ತಾರೀಕೇನು ಪದ್ಮಾವತಿ ಅವರೇ? 5/10/1972. ನಂದು ಅವ್ರದ್ದು ಸರಿಯಾಗಿ ಗೊತ್ತಿಲ್ಲ. ಅವ್ರದ್ದು ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಮದುವೆ ಆಗಿರೋ ತಾರೀಕೇನು? 24/3/2008. ಏನು, ಇನ್ನೊಂದ್ಸತಿ ಹೇಳಿ. 24/3/2008. 2008. ಓಕೆ. ಸೊ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಪದ್ಮಾವತಿ ಅವರೇ ನೀವು? ಹೌದು, ನೋಡ್ತಾ ಇದ್ದೀವಿ. 5ನೇ ತಾರೀಕು ಕೊಟ್ಟರವರಿಗೆ 14-23ನೇ ತಾರೀಕು ಕೊಟ್ಟರವರೆಲ್ಲ ಮಕ್ಕಳಾಗ ಸ್ವಲ್ಪ ಕಷ್ಟ ಅಂತ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದೀವಿ. ನಿಜಾನ ಸುಳ್ಳು? ಕಾರ್ಯಕ್ರಮದಲ್ಲೆಲ್ಲ ನಾನು 5, 14, 23ನೇ ತಾರೀಕು ಕೊಟ್ಟವರಿಗೆ ಸ್ವಲ್ಪ ಮಕ್ಕಳಾಗೋ ಭಾಗ್ಯಗಳೆಲ್ಲ ಸ್ವಲ್ಪ ಕಡಿಮೆ, ಬಹಳ ಕಡಿಮೆ. ಒಂದು ಮಗು ಅಂದ್ರೆ ಹೆಚ್ಚು, ಆ ತರ ಇರ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಆದ್ರಿಂದ ಆ ತರ ಮಕ್ಕಳು ಪ್ರಾಬ್ಲಮ್ ಅಂತ ಬಂದಾಗ ಇವರು ಮೊದಲೇ ಮರುಮಾಂಗಲ್ಯದ ಮದುವೆ ಡೇಟ್ ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ, ಯಜಮಾನ ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡಿ, ಅದಕ್ಕೆ ತಕ್ಕಂಗೆ ಕೆಲವು ಟ್ರೀಟ್ಮೆಂಟ್ಸ್ ತಗೊಳ್ಳೋದು ಮೆಡಿಕಲಿ, ಜೊತೆಲಿ ನಮ್ಮ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಫಾಲೋ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತಿರ್ತೀನಿ. ಆದ್ರಿಂದ ನಿಮ್ಮ ಪ್ರಕಾರ ಕೂಡ ನಾನು 5, 14, 23ನೇ ತಾರೀಕು ನನ್ನ ಪುಸ್ತಕ ತಗೊಂಡು ಓದಿ ಪದ್ಮಾವತಿ ಅವರೇ, ಡೀಟೇಲ್ಸ್ ನಿಮಗೆ ಬಹಳ ಸಿಗುತ್ತೆ. ಅದರಿಂದ ಎಷ್ಟು ಸತ್ಯ ಅಂದ್ರೆ ಸ್ನೇಹಿತರೆ, ಜನಶ್ರೀ ನ್ಯೂಸ್ ಅಲ್ಲಿ ಇವತ್ತು ನೀವು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಾನು ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ಚಾನಲ್ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಬರ್ತಾ ಎಲ್ಲಾದ್ರಲ್ಲಿ ಕೂಡ ಬಿಚ್ಚಿಟ್ಟಿದೀವಿ ಸತ್ಯನ. ಇಷ್ಟೇ ಅಂತ, ನೀವೆಂತವರೇ ಆಗ್ಲಿ 5, 14, 23 ಅಂದ್ರೆ ಅಲ್ಲಿ ಬುಧಗ್ರಹ ಅಂದ್ರೆ ನಾರಾಯಣನ ತತ್ವ, ಆ ತತ್ವದಲ್ಲಿ ಇದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಪದ್ಮಾವತಿಯವ್ರಿಗೂ ಅದೇ ಪ್ರಾಬ್ಲಮೇ. ಸೊ ಮರುಮಾಂಗಲ್ಯಣೆ ವಿಂಡೋಸ್ ನಲ್ಲಿ ಹೋಗ್ತಾ ಇದೆ. ಮರುಮಾಂಗಲ್ಯಣೆ ಅಕ್ಟೋಬರ್ 1ನೇ ತಾರೀಕಿದೆ. ತಿರುಪತಿಗೆ ಬಂದು ಗಂಡ ಹೆಂಡತಿ ಇಬ್ರು ಮರುಮಾಂಗಲ್ಯಣೆ ಮಾಡ್ಕೊಳ್ಳಿ. ನಿಮ್ಮ ಯಜಮಾನರದ್ದು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ತಗೊಂಡು ಇಬ್ರು ನೇರವಾಗಿ ಭೇಟಿ ಮಾಡಿ. ನಿಮ್ಮ ಹೆಸರು ಪಾಪಾಪಿ ಅನ್ನೋ ಅಕ್ಷರದಿಂದ ಹೆಸರು ಬದಲಾವಣೆ ಅವಶ್ಯಕತೆ ಇದೆ, ಅದನ್ನು ಮಾಡ್ಕೊಳ್ಳಿ. ಇವಾಗ ಮಕ್ಕಳಾಗ್ತಕ್ಕಂಥ ಸಲುವಾಗಿ ನಮ್ಮ ಕಡೆಯಿಂದ ಒಂದು ಒಳ್ಳೆ ಫಿಂಗರಿಂಗ್ ನಿಮ್ಮ ಇಬ್ಬರಿಗೂ ಸಜೆಸ್ಟ್ ಮಾಡ್ತೀನಿ, ಅದನ್ನ ಹಾಕೊಳ್ಳಿ. ನೀವು ಎಡಗೈ ತೋರ್ಬೆರಳಿಗೆ ಟೋಪಾಸ್ ವಿತ್ ರೂಬಿ ಉಂಗುರವನ್ನು ಹಾಕೊಳ್ಳಿ. ನಿಮ್ಮ ಯಜಮಾನರು ಬಲಗೈ ತೋರ್ಬೆರಳಿಗೆ ಟೋಪಾಸ್ ವಿತ್ ರೂಬಿಯನ್ನು ಹಾಕೊಳ್ಳಿ. ಬ್ಲ್ಯಾಕ್ ಓನಿಕ್ಸ್ ಅಂತ ಹೇಳ್ತೀವಿ, ಅದು 2 ಪೆಂಡೆಂಟ್ನ ನೀವೊಂದು ಪೆಂಡೆಂಟ್ ಯೂಸ್ ಮಾಡಿ, ನಿಮ್ಮ ಯಜಮಾನರು ಒಂದು ಪೆಂಡೆಂಟ್ನ ಯೂಸ್ ಮಾಡಲಿ. ಇದ್ರ ಜೊತೆಗೆ ನೇರವಾಗಿ ಭೇಟಿ ಮಾಡಿ ಇಬ್ಬರು ಹೆಸರು ಬದಲಾವಣೆ ಜೊತೆಲಿ ಮರುಮಾಂಗಲ್ಯಣೆ ಮಾಡ್ಕೊಂಡ ನಂತರ ಮೆಡಿಕಲಿ ನೀವು ಇವಾಗ ಏನೇನು ಸಪೋರ್ಟ್ ತಗೊಳ್ತಿದ್ರೋ ತಗೊಳ್ಳಿ. ಸೊ ಆದಷ್ಟು ಬೇಗ ಮಗು ಆಗೋ ಸಾಧ್ಯತೆಗಳು ಇದೆ ಹೋರೋಸ್ಕೋಪ್ ಪ್ರಕಾರನೇ. ಓಕೆ, ಸಂತೋಷ. ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ಬನ್ನಿ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಮಂಗಳೂರಿನಿಂದ ಮಾತಾಡುದು. ಮಂಗಳೂರಿನಿಂದ. ವೆರಿ ಗುಡ್. ಯಾರು ಮಾತಾಡ್ತಾ ಇರೋದು ಮಂಗಳೂರಿನಿಂದ? ನಾನು ಹೇಮಾ ಅಂತ ಹೇಳಿ. ಹೇಮಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ವೆರಿ ಗುಡ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಹೇಮಾ ಅವರೇ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗನ ಹೆಸರು ಹೇಳಿ. ಋಷಿಕೇಶ್. ಋಷಿಕೇಶ್. ಹೌದು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಕೊಡಿ. 31/5/1991. 31/5/1991. ಹೌದು, ಸಂಜೆ 5:16ಕ್ಕೆ. 5:16 ಕೊಟ್ಟಿದ್ದಾರೆ. ಹೌದು, ಸಂಜೆ. ರೈಟ್. ಏನ್ ಮಾಡ್ತಿದ್ದಾರೆ ಋಷಿಕೇಶ್?
ಅವರು ಇದು ಜಾಬ್ ಅಲ್ಲಿ ಇದ್ದಾರೆ ಫಾರಿನ್ ಅಲ್ಲಿ. Foreign ಅಲ್ಲಿ ಈಗ ಇದ್ದಾರೆ. ಜಾಬ್ ಚೇಂಜ್ ಮಾಡ್ಬೇಕಂತ ಇದ್ದಾರೆ. ಯಾವ ಜಾಬ್ ಮಾಡ್ತಿದ್ದಾರೆ? ಏನ್ ಜಾಬ್ ಮಾಡ್ತಿದ್ದಾರೆ? MBA ಮಾಡಿದ್ದಾನೆ. MBA ಮಾಡಿದ್ದಾನೆ. Okay. ಹೌದಾ, MBA ಮಾಡಿ ಸರಿ. ಜಾಬ್ ಅಲ್ಲಿ ಇದ್ದಾನೆ. ಓಕೆ. ಹಾಗೆ ಚೇಂಜ್ ಮಾಡ್ಲಿಕ್ಕೆ ಸಿಗ್ಬೋದಾ ಅಂತ. ಇವಾಗ ಬೇರೆ ಜಾಬ್ಗೆ ಹೋಗ್ಬೇಕು ಅಂತ ಪ್ಲಾನ್. ಹೌದೌದು. ರೈಟ್. ನೋಡಿ, ಇವ್ರ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ ಆಗಾಗ ಜಾಬ್ ಚೇಂಜಸ್ ಇವ್ರಿಗೆ ಬಂದೇ ಬರುತ್ತೆ. ಯಾಕಂದ್ರೆ 31ನೇ ಸಂಖ್ಯೆ ಹುಟ್ಟರೋರು ಅಂದ್ರೆ 4ನೇ ಸಂಖ್ಯೆ ಹುಟ್ಟರು ಒಂದರಿಂದ ಒಂದು ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರ್ತಾರೆ. ಆದ್ರಿಂದ ಇವ್ರಿಗೆ ನೀವೇನ್ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ಒಂದರಿಂದ ಒಂದ್ ಜಾಗಕ್ಕೆ ನಾವು ಬದಲಾವಣೆ ಆಗ್ಬೇಕಂದ್ರೆ 3 ತಿಂಗಳು 6 ತಿಂಗಳಿಗೆ ಹೋದ್ರೆ ಬಯೋಡೇಟಾಗೆ ವ್ಯಾಲ್ಯೂ ಹೋಗೋದ್ರಿಂದ ಒಂದ್ 2-3 ವರ್ಷದ ನಂತರ ಚೆನ್ನಾಗಿದ್ರು ಕೂಡ ಇವರು ಬೇರೆ ಕಡೆಗೆ ಬಯೋಡೇಟಾನ ಕಳಿಸಿ ಇದಕ್ಕಿಂತಲೂ ಸ್ವಲ್ಪ ಹೈಕ್ ಇರ್ತಕ್ಕಂಥ ಸ್ಯಾಲರಿ ನೋಡ್ಕೊಂಡು ಇಲ್ಲೊಂದು ನೋಟಿಸ್ ಪೇ ಕೊಟ್ಟು ಬೇರೆ ಕಡೆಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಇವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಅದನ್ನೇ ಫಾಲೋ ಮಾಡಕ್ ಹೇಳಿ, ಒಳ್ಳೇದಾಗುತ್ತೆ. ಸೊ ಈಗ ಜಾಬ್ ಇವ್ರಿಗೆ ಸಿಗೋ ಸಲುವಾಗಿ ನಮ್ಮ ಕಡೆಯಿಂದ ಒಂದು ಲಕ್ಕಿ ಟಿಪ್ ಹೇಳ್ತೀನಿ, ಉಪಯೋಗಿಸಿ ಇವರಿಗೆ ತಾಮ್ರ ತುಂಬಾ ಚೆನ್ನಾಗಿ ಆಗ್ಬರ್ತಕ್ಕಂಥ ಮೆಟಲ್. ತಾಮ್ರದಲ್ಲಿ ಒಂದು ಬಳೆ ಬಲಗೈಗೆ ಹಾಕೊಳಕ್ ಹೇಳಿ, ತಾಮ್ರದಲ್ಲಿ ಒಂದು ಉಂಗುರ ಬಲಗೈ ಉಂಗುರದ ಬೆಳಗ್ಗೆ ಹಾಕೊಳಕ್ ಹೇಳಿ. ಈ ಮೆಟಲ್ ಅವ್ರ ಕೈಯಲ್ಲಿ ಇತ್ತು ಅಂದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಬೆಸ್ಟ್ ಫಿಂಗರಿಂಗ್ ಒಂದು ಪೆಂಡೆಂಟ್ ಒಂದು ಹೇಳ್ಕೊಡ್ತೀನಿ, ಅದನ್ನು ಉಪಯೋಗಿಸಕ್ಕೆ ಹೇಳಿ. ಬಲಗೈ ಮಧ್ಯದ ಬೆಳಗ್ಗೆ ಎಮಿತಿರ್ ಜಿರ್ಕಾನ್ ಅಂತ ಒಂದು ಉಂಗುರ, ಒಂದು ಟರ್ಕಾಯ್ಸ್ ಬ್ಲೂ ಸೆಫರ್ ಅಂತ ಒಂದು ಪೆಂಡೆಂಟ್, ಈ ಮೂರನ್ನು ಉಪಯೋಗಿಸಕ್ಕೆ ಹೇಳಿ. ತುಂಬಾ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಒಳ್ಳೆ ಜಾಬ್ ಸಿಗುತ್ತೆ, ಚೆನ್ನಾಗಿರ್ತಾರೆ, ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ನಾವು ನಮ್ಮ ಹೆಸರು ಸತೀಶ್ ಅಂತ. ಸತೀಶ್ ಅವರೇ, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಾ ಬೆಂಗಳೂರಿಂದ. ಓಕೆ ಸತೀಶ್, ಹೇಗಿದ್ದೀರಾ? ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಸತೀಶ್? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು ಸರ್. ಮಗಳ ಹೆಸರು? ಮಗಳು ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ ಮಗಳು. ಹುಟ್ಟಿರೋ ತಾರೀಕು? ಹೌದು. ಶ್ರೀಲಕ್ಷ್ಮಿದು ಹುಟ್ಟಿರೋ ತಾರೀಕು ಬಂದು ಮಾರ್ಚ್ ತಿಂಗಳು 12ನೇ ತಾರೀಕು. 12ನೇ ತಾರೀಕು 4ನೇ ತಿಂಗಳು? 4 ತಿಂಗಳಲ್ಲ, 3ನೇ ತಿಂಗಳು. 12ನೇ ತಾರೀಕು 3ನೇ ತಿಂಗಳು. ಹೌದು. ವರ್ಷ? 2000. ವರ್ಷ ಬಂದು 2010. 2010. ಹುಟ್ಟಿರೋ ಸಮಯ? ಬೆಳಗ್ಗೆ 9 ಗಂಟೆ 6 ನಿಮಿಷ. 9 ಗಂಟೆ 6 ನಿಮಿಷ. ಓಕೆ, ನಾನು ಅವ್ರ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡ್ತೀನಿ. ನೋಡಿ, ಅವ್ರ ರಾಶಿ ನಕ್ಷತ್ರ ಕನ್ಫರ್ಮ್ ಮಾಡ್ತೀನಿ. ಶ್ರವಣ ನಕ್ಷತ್ರ ಮಕರ ರಾಶಿ ಬರ್ತಾ ಇದೆ, ಕರೆಕ್ಟಾ ಶ್ರೀಲಕ್ಷ್ಮಿ ಅವ್ರದ್ದು? ಶ್ರವಣ ನಕ್ಷತ್ರ ಮಕರ ರಾಶಿ. ಮಗಳ ಬಗ್ಗೆ ಏನ್ ಪ್ರಶ್ನೆ? ಸಣ್ಣ ಮಗು, ಇವಾಗ ಏನ್ ಮಾಡ್ತಿದ್ದಾರೆ? ಅವ್ರು ಸೆಕೆಂಡ್ ಸ್ಟ್ಯಾಂಡರ್ಡ್. ಅವ್ರಿಗೆ ಏನಿಲ್ಲ, ತಿಂಗಳು ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ? ಜ್ವರ ಬರ್ತಾ ಇರುತ್ತೆ. ಎಷ್ಟು ಜನ ಮಕ್ಕಳು ನಿಮಗೆ? ಎಷ್ಟು ಜನ ಮಕ್ಕಳು? 2 ಮಕ್ಕಳು ಇದ್ದಾರೆ. ಈ ಮಗು ಸಣ್ಣ ಮಗುನ? ಇದು ಸಣ್ಣ ಮಗು. ಇದು ಸಣ್ಣ ಮಗು. ದೊಡ್ಡ ಮಗು? ಪವನ್ ಕುಮಾರ್ ಅಂತ. ಪವನ್ ಕುಮಾರ್ ಅಂತ. ನೀವು ಮದುವೆ ಆಗಿರೋ ತಾರೀಕೇನು? ನಾವು ಮದುವೆ ಆಗಿರೋದು ಸೆಪ್ಟೆಂಬರ್ 1. ಸೆಪ್ಟೆಂಬರ್ 1. ಓಕೆ. ಸೊ ಮಗುಗೆ ಹೆಲ್ತ್ ಪ್ರಾಬ್ಲಮ್ ಬರ್ತಿರ್ತಕ್ಕಂಥದ್ದು. ಇವಾಗ ಹೆಸರನ್ನ ನೀವು ಹೇಳ್ತಿರೋದು ಶ್ರೀಲಕ್ಷ್ಮಿ ಅಂದ್ರಿ. ಓಕೆ, SRILAKSHMI ಆಗ್ತೀರಾ? ಶ್ರೀಲಕ್ಷ್ಮಿ. ಹಾ. ಸೊ ಶ್ರೀಲಕ್ಷ್ಮಿ ಅಂದ್ರೆ 25 ಬರುತ್ತೆ. ಖಂಡಿತವಲ್ಲ ಆ ಹುಡುಗಿಗೆ ಹೆಸರು ಸೆಟ್ ಆಗ್ಲಿಲ್ಲ, ಅದರಿಂದ ಹೆಸರು ಬದಲಾವಣೆ ಮಾಡಿ ಹೆಲ್ತ್ ರೀತಿ ಇಂಪ್ರೂವ್ಮೆಂಟ್ ಖಂಡಿತವಲ್ಲ ಆಗುತ್ತೆ. ಜಾತಕದ ಪ್ರಕಾರ ತಗೊಳ್ಳುವಾಗ ಶುಕ್ರ ಮೀನರಾಶಿಯಲ್ಲಿ ಉಚ್ಚವಾಗಿರೋದ್ರಿಂದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಲೇ ಕೂಡದು ಇವರಿಗೆ. ನೀವು ಇಟ್ಟಿರ್ತಕ್ಕಂಥ ಹೆಸರು ಅವ್ರಿಗೆ ವೈಬ್ರೇಷನ್ ಸೂಟಬಲ್ ಆಗಿಲ್ಲ, ಅದರಿಂದ ಬರ್ತಿರ್ತಕ್ಕಂಥದ್ದು. ಹೆಸರು ಬದಲಾವಣೆ ಮಾಡಿ ಒಳ್ಳೇದಾಗುತ್ತೆ. ಮಗುಗೆ ಎಜುಕೇಶನ್, ಫರ್ದರ್ ಅವ್ರಿಗೆ ಹೆಲ್ತ್ ಎಲ್ಲ ರೀತಿಯೂ ಚೆನ್ನಾಗಿರೋದಕ್ಕೆ ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಧರಿಸಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಯೆಲ್ಲೋ ಕಲರ್, ಆರೆಂಜ್ ಕಲರ್ನ, ರೆಡ್ ಕಲರ್ನ. ರೆಡ್ ಅಂದ್ರೆ ಡೈರೆಕ್ಟ್ ತುಂಬಾ ಡಾರ್ಕ್ ರೆಡ್ ಬೇಡ, ಲೈಟ್ ರೆಡ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್, ಈ 3 ಕಲರ್ಸ್ ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಆ ಕಲರ್ ಬಳಸ್ತಾ ಅವ್ರಿಗೆ ಅದೊಂದು ಕಲರ್ ಥೆರಪಿ ಅಂತ. ಇವತ್ತು ಡಾಕ್ಟರ್ಸ್ ಅಲ್ಲ, ಸೈಂಟಿಸ್ಟ್ ಕೂಡ ಕಲರ್ ನ ನಂಬ್ತಾರೆ. ಓಕೆ, ಕಲರ್ ಥೆರಪಿ ಅಂತ. ಅಂದ್ರೆ ಈ ಕಲರ್ಸ್ ಉಪಯೋಗಿಸೋದು, ನಾನು ಹೇಳಿರ್ತಕ್ಕಂಥ ಈ ಪೆಂಡೆಂಟ್ ಉಪಯೋಗಿಸೋದು ಅವ್ರಿಗೆ ಒಳ್ಳೇದಾಗುತ್ತೆ. ಹೆಲ್ತ್ ಪ್ರಾಬ್ಲಮ್ ದೂರ ಆಗುತ್ತೆ. ಹೆಸರು ಬದಲಾವಣೆ ಮಾಡಿ ಒಳ್ಳೇದಾಗುತ್ತೆ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ನಾವು ವಿಜಯ ಅಂತ ಸರ್, ಸಂಡೂರಿಂದ. ಸಂಡೂರಿಂದ. ವೆರಿ ಗುಡ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ ಸರ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗಳ ಬಗ್ಗೆ ಸರ್. ವೆರಿ ಗುಡ್. ಮಗಳ ಹೆಸರು ಹೇಳಿ. ಸುಸ್ಮಿತಾ ಅಂತ ಸರ್. ಸುಷ್ಮಿತಾ ಅವರ ಡೇಟ್ ಆಫ್ ಬರ್ತ್ ಹೇಳಿ. 8/11/2008 ಸರ್. 8/11/2008 ಸರ್. 2008. ಏನ್ ಮಾಡ್ತಿದ್ದಾರೆ ಸುಷ್ಮಿತಾ ಅವರು? 4th ಸ್ಟ್ಯಾಂಡರ್ಡ್ ಸರ್. ಏನಮ್ಮ? 4th ಸ್ಟ್ಯಾಂಡರ್ಡ್ ಸರ್. ಹೇಗೆ ಓದ್ತಾ ಇದ್ದಾರೆ? ಏನ್ ಸಮಾಚಾರ? ಅವಳು ಆವರೇಜ್ ಸ್ಟೂಡೆಂಟ್ ಸರ್. ಅವಳು ಆವರೇಜ್ ಸ್ಟೂಡೆಂಟ್. ಓಕೆ, ನೋಡಿ, 8ನೇದು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಏನಾದ್ರು ಹಾಕಿದ್ದೀರಾ ಮಗಳನ್ನ? ಇಲ್ಲ ಸರ್. ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಏನು ಇಂಟ್ರೆಸ್ಟ್ ತೋರ್ತಾ ಇಲ್ಲ. ಇವಾಗ ಓದೋದ್ರಲ್ಲಿ ಡಲ್ ಸ್ಟೂಡೆಂಟ್ ಅಂದ್ಬಿಟ್ರಿ ನೀವು. ಓಕೆ, ಹೌದು ಸರ್. ಡಲ್ ಅಂತ ಹೇಳಿಲ್ಲ, ಪರವಾಗಿಲ್ಲ, ಆವರೇಜ್ ಹೇಳಿದಿರಾ. ಓಕೆ, ಈ ಹೆಣ್ಮಗುಗೆ ಸರ್ಕಾರದಲ್ಲಿ ಒಂದು ಒಳ್ಳೆ ಯೋಗ ಕೆಲಸ ಮಾಡೋ ಯೋಗಗಳೆಲ್ಲ ಇರೋದ್ರಿಂದ ಸ್ಪೋರ್ಟ್ಸ್ ಅಲ್ಲಿ ಕಳಿಸಿ ಈಕೆಗೆ. ಓಕೆ, ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಮುಂದೋಗ್ತಾರೋ ಅಷ್ಟು ಕೂಡ ಇವಾಗ ಎಜುಕೇಶನ್ ಅಲ್ಲಿ ಸ್ವಲ್ಪ ವೀಕ್ ಇದ್ದ ತಕ್ಷಣ ನಾವೇನ್ ಮಾಡ್ಬೇಕು? ಸ್ಪೋರ್ಟ್ಸ್ ಅಲ್ಲಿ ತರಬೇಕೋ ಬೇಡವೋ? ಆದ್ರೂ ಕೂಡ ಏನ್ ಮಾಡ್ತೀವಿ? 2 ಟ್ಯೂಷನ್ ಇಡು, 3 ಟ್ಯೂಷನ್ ಇಡು, ಆಕೆಗೆ ಬೈಯಿ ಓಡಿ ಓದು ಅಂತೀವಿ. ಅದ್ರ ಬದಲು ಓಡೋವನ್ನ ಓಡಕ್ಕೆ, ಆಡೋವನ್ನ ಆಡಕ್ಕೆ, ಓದೋವನ್ಗೆ ಓದಕ್ಕೆ ಬಿಡ್ಬೋದು ತಾನೆ? ಎಲ್ರೂ ಓದ್ಬಿಟ್ರೆ ಹೇಗೆ? ಅದರಿಂದ ಆವರೇಜ್ ಸ್ಟೂಡೆಂಟ್ ಅಂತ ಆಸ್ ಎ ಮದರ್ ನೀವು ನೋಟಿಸ್ ಮಾಡಿದೀರಾ.
ಇನ್ನು 4th ಸ್ಟ್ಯಾಂಡರ್ಡ್. ಓಕೆ, ಅದರಿಂದ ಆವರೇಜ್ ಸ್ಟೂಡೆಂಟ್ ಮತ್ತೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗೋದಕ್ಕೆ ಹಾಗೆ ಆಗುತ್ತೆ. ಸೊ ಈ ಹೆಣ್ಮಗುನ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಹಾಕಿ. ಕರಾಟೆ ಆಗ್ಬೋದು, ಬಾಕ್ಸಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಟೆನ್ನಿಸ್ ಆಗ್ಬೋದು, ಬ್ಯಾಡ್ಮಿಂಟನ್ ಆಗ್ಬೋದು, ಇದ್ರಲ್ಲಿ ಹಾಕಿ. ಸೊ ಸ್ಪೋರ್ಟ್ಸ್ ಆಕ್ಟಿವಿಟಿ ಜೊತೆಗೆ ಆವರೇಜ್ ಆಗಿ ಓದಿದ್ರು ಪರವಾಗಿಲ್ಲ. ಸರ್ಕಾರದ ಉನ್ನತವಾದಂತಹ ಕೆಲಸ ಕಾರ್ಯಗಳಲ್ಲ. ಇವತ್ತು ಅನಿಲ್ ಕುಂಬ್ಳೆ ಕ್ರಿಕೆಟ್ ಆಡ್ತಿದ್ರು, ನೋಡಿದ್ರೆ ಬ್ಯಾಂಕಲ್ಲಿ ಎಂಪ್ಲಾಯ್ ಕೊಟ್ಟಿಲ್ವಾ ಕೆಲಸ ಅವ್ರಿಗೆ? ಅದೇ ತರ ಹಾನರರಿ ಜಾಬ್ ಕೂಡ ಸಿಕ್ಬಿಡುತ್ತೆ ಈ ಮಗುಗೆ. ಅದರಿಂದ ಸ್ಪೋರ್ಟ್ಸ್ ಅಲ್ಲಿ ಸೇರಿಸಿ ತುಂಬಾ ಒಳ್ಳೇದಾಗುತ್ತೆ. ಸೊ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಎಜುಕೇಶನ್ ಅಂತೂ ಈ ಮಗುಗಿದೆ. ಆಕೆ ಇಷ್ಟಪಟ್ಟರೆ ಮಾತ್ರ ಇಂಜಿನಿಯರಿಂಗ್ ಮಾಡಲಿ, ಇಲ್ಲಾಂದ್ರೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡಲಿ. ಅದಕ್ಕೆ ಒಳ್ಳೇದಾಗಕ್ಕೆ ನಮ್ಮ ಹತ್ರ ಇರತಕ್ಕಂತ ಲಕ್ಕಿ ಟಿಪ್ಸ್ ಏನು ಅಂದ್ರೆ, ಈ ಮಗು ಓದೋವಾಗ ನಾರ್ತ್ ಡೈರೆಕ್ಷನ್ ನೋಡ್ಕೊಂಡೇ ಓದಕ್ಕೆ ಹೇಳಿ. ಈಸ್ಟ್ಗೆ ತಲೆ ಹಾಕಿ ಮಲ್ಗಕ್ಕೆ ಹೇಳಿ. ಒಂದು 10 ಗೋಧಿ ಕಾಳು, ಒಂದು 5 ಹೆಸರು ಕಾಳು ಸ್ವಲ್ಪ ನೀರಿನಲ್ಲಿ ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರನ್ನ ಕುಡಿದು ಆ 5 ಗೋಧಿ ಕಾಳು ಹೆಸರು ಕಾಳನ್ನ ತಿಂದು ಬಿಡಕ್ಕೆ ಹೇಳಿ. ಓಕೆ, ಗೋಧಿ ಕಾಳು ಬಂದು ಸೂರ್ಯನ ಶಕ್ತಿ, ಹೆಸರು ಕಾಳು ಬಂದು ಬುಧನ ಶಕ್ತಿ ಕೊಡುತ್ತೆ, ಬುಧ ಆದಿತ್ಯ ಯೋಗವನ್ನ ಉಂಟು ಮಾಡುತ್ತೆ, ಓದು ಚೆನ್ನಾಗಿರುತ್ತೆ. ಹೇಳಿರ್ತಕ್ಕಂಥ ಈ ಲಕ್ಕಿ ಡೈರೆಕ್ಷನ್ ನ, ಈ ಲಕ್ಕಿ ಕಲರ್ಸ್ ಕೂಡ ಹಸಿರು ಮತ್ತೆ ಬ್ಲೂ ಬಣ್ಣವನ್ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ. ಖಂಡಿತವಾಗ್ಲೂ ಚೆನ್ನಾಗಿ ಓದ್ತಾರೆ. ಒಳ್ಳೆ ಸ್ಪೋರ್ಟ್ಸ್ ಸ್ಟಾರ್ ಆಗಿ ನಿಮ್ಮ ಮನೆಗೆ ಮಾತ್ರ ಅಲ್ಲ, ಈ ರಾಜ್ಯಕ್ಕೂ ದೇಶಕ್ಕೂ ಕೂಡ ಹೆಸರು ತರ್ತಕ್ಕಂಥ ಒಳ್ಳೆ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಬರ್ತಾರೆ. ಸರ್ಕಾರದ ಉದ್ಯೋಗ ಈ ಹುಡುಗಿಗೆ ಕಾಯಂ. ಓಕೆನಾ? ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. 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 ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ? ಸರ್, ಹೊಸಪೇಟೆಯಿಂದ ಬೆಳಗಾವಿ, ಹೊಸಪೇಟೆಯಿಂದ ಬಸವರಾಜ್ ಅಂತ ಮಾತಾಡೋದು ಸರ್. ಹೌದು, ಹೇಗಿದ್ದೀರಾ ಬಸವರಾಜ್? ಚೆನ್ನಾಗಿದೆ ಸರ್. ತಮ್ಮ ಬಾಯಿಂದ ನಾವು ಕಾಲ್ ಮಾಡ್ತಾ ಇದ್ದೀವಿ, ಯೋಚಿಸಿ ಸರ್ ನಮಗೆ. ಹೌದಾ, ತುಂಬಾ ಸಂತೋಷ. ಏನ್ ಮಾಡ್ತಿರ್ತೀರಾ ಬಸವರಾಜ್? ನಾವು ಟೀಚರ್ ಇದ್ದೀವಿ ಸರ್. ಟೀಚರ್ ಇದ್ದೀರಾ? ವೆರಿ ಗುಡ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರ್. ಸ್ವಲ್ಪ ಪ್ರಾಬ್ಲಮ್ ಇದೆ ಬಹಳ. ಡೇಟ್ ಆಫ್ ಬರ್ತ್ ಹೇಳಿ. ಮೇಸ್ಟ್ರಿಗೆ ಪ್ರಾಬ್ಲಮ್ ಬಂದ್ಬಿಟ್ರೆ ಹೆಂಗೆ? ಹ್ಞೂ ಸರ್, 24/9/69 ಸರ್. 24/9/1969. ಇದು ಒರಿಜಿನಲ್ ಡೇಟ್ ಆಫ್ ಬರ್ತಾ ಬಸವರಾಜ್ ಅವರೇ? ಒರಿಜಿನಲ್ ಸರ್, ಒರಿಜಿನಲ್ ಸರ್. ಓಕೆ. ಟೈಮಿಂಗ್ ಬಿಟ್ಟು 11:30 ಸರ್. ಬೆಳಗ್ಗೆನ ರಾತ್ರಿನಾ? ಬೆಳಗ್ಗೆ ಸರ್. ಬೆಳಗ್ಗೆನಾ? ಓಕೆ. ರಾಶಿ ನಕ್ಷತ್ರ ಕನ್ಫರ್ಮ್ ಮಾಡ್ತೀನಿ ರೀ ಬಸವರಾಜ್. ಹೌದು ಸರ್. ಓಕೆ, ಇಟ್ ಈಸ್ ಶತಭಿಷ ನಕ್ಷತ್ರ, ಕುಂಭರಾಶಿ ಬರ್ತಾ ಇದೆ, ಕರೆಕ್ಟ್? ಹೌದು ಸರ್, ಹೌದು. ಹೇಳಿ ಬಸವರಾಜ್ ಅವರೇ, ಏನ್ ಸಮಾಚಾರ? ಇವಾಗ ಹೇಗ್ ಹೋಗ್ತದೆ? ಏನ್ ಪ್ರಾಬ್ಲಮ್? ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸರ್. ಆಮೇಲೆ ಅವ್ರು ನಮ್ದು ಡೈವರ್ಸ್ ಆಯ್ತು, ಹಂಗಾಗಿ ಮದುವೆ ಆಗಿ ಡಿವೋರ್ಸ್ ಆಯ್ತು. ಮಕ್ಕಳು ನಿಮ್ಗೆ? ಮಕ್ಕಳು ಇನ್ನೂ ಇಲ್ಲ ಸರ್. ಮಕ್ಕಳಿಲ್ಲ. ಓಕೆ. ಡೈವರ್ಸ್ ಆಗಿ 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು. ಮತ್ತೆ ಮದುವೆ ಆಯ್ತಾ? ಮತ್ತೆ ಮದುವೆ ಮಾಡ್ಕೊಂಡ್ರ? ನೋಡೋದಿತ್ತು ಸರ್. ಇನ್ನು ಯಾವ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಭಾಳ ಜಾಸ್ತಿ ಆಗ್ಬಿಟ್ರು, ಶತ್ರುಗಳು ಜಾಸ್ತಿ ಆಗ್ಬಿಟ್ರ. ಓಕೆ. ಇದಕ್ಕೆ ಇವಾಗ ಮಕ್ಕಳೇ ಮದುವೆ ಆಯ್ತು, ಡೈವರ್ಸ್ ಆಯ್ತು, 8 ವರ್ಷ ಆಯ್ತು, ಅಫಿಷಿಯಲಿ ಡಿವೋರ್ಸ್ ಆಗಿದೆ ಕೋರ್ಟಿಂದಾನೆ. ಅಫಿಷಿಯಲ್ ಡಿವೋರ್ಸ್ ಆಗಿದ್ಯಾ? ಹೌದು ಸರ್. ಓಕೆ. ಇವಾಗ ಮತ್ತೆ ಮದುವೆ ಮಾಡ್ಕೊಳ್ಳಿಲ್ಲ, ಮಕ್ಕಳು ಇಲ್ಲ ನಿಮ್ಗೆ. ಓಕೆ. ಇಲ್ಲ ಇವಾಗ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವಾಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಷ್ಟು ವರ್ಷ? ಏನಿಗೆ ಎಷ್ಟನೇ ಕ್ಲಾಸ್ ಪಾಠ ಮಾಡ್ತೀರಿ ನೀವು? ಸರ್ ನಾವು ಪ್ರೈಮರಿ ಸ್ಕೂಲ್ ಟೀಚರ್ ನೀವು. ಓಕೆ, ರೈಟ್. ಇವಾಗ ನಾನು ತಿಳಿಸ್ಕೊಡ್ತೀನಿ, ಸ್ವಲ್ಪ ನೋಡಿ ಕೇಳ್ಕೊಳ್ಳಿ. ಮೇಷ್ಟ್ರಾಗಿದ್ಬಿಟ್ಟು ಟಿವಿ ಒಳಗಡೆ ಇದೆಲ್ಲ ಕೇಳ್ಕೊಂಡ್ಬಿಟ್ರೆ ಮತ್ತೆ ಇನ್ನ ಕನ್ಫ್ಯೂಷನ್ ಆಗ್ಬಿಡ್ತದೆ. ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗೋದು ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಬಿಡಿ, ಎಂತೆಂಥವ್ರಿಗೂ ಆಗುತ್ತದು. ಓಕೆ, ಅದೇನು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕಾಗಿಲ್ಲ, ಶತ್ರುಗಳು ಜಾಸ್ತಿ ಆಗ್ಬಿಟ್ಟರು, ಏನ್ ಮಾಡ್ಬೇಕು ಗೊತ್ತಿಲ್ಲ ಅನ್ಬಿಟ್ರೆ ಮೇಷ್ಟ್ರು ಏನಪ್ಪಾ ನಮಗ್ ಪಾಠ ಮಾಡಕ್ಕಾಗತ್ತಾ ಇವರು ಅಂತ ಸ್ಟೂಡೆಂಟ್ಸ್ಗೂ ಡೌಟ್ ಆಗ್ಬಿಡುತ್ತೆ. ಮದುವೆ ಆಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಡಿಫರೆನ್ಸ್ ಆಫ್ ಒಪಿನಿಯನ್, ನೀನ್ ನಿಮ್ ದಾರಿ ನೋಡ್ಕೊಳ್ಳಿ, ನಾವು ನಮ್ ದಾರಿ ನೋಡ್ಕೊಳ್ತೀವಿ ಅಂತ ಶೇಕ್ ಹ್ಯಾಂಡ್ ಮಾಡಿ ಡಿವೋರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಈಗ ಕನ್ಫ್ಯೂಷನ್ ಆಗಿ ಕೂತಿದ್ರಲ್ಲ ಬಸವರಾಜ್ ಅವರೇ, ತಪ್ಪು. ಆಮೇಲೆ ಇದೊಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮ್ಮ ಸೊಂಡೂರು ಯಾವುದು ಹೊಸಪೇಟೆ ತಾಲೂಕಿಂದ ನಮ್ಮ ಮೇಷ್ಟ್ರು, ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಕರ್ನಾಟಕಕ್ಕೆಲ್ಲ ಫೇಮಸ್ ಆಗೋದು ಬೇಡ. ನಾನು ಬಳ್ಳಾರಿಗೆ ಬರ್ತಾ ಇದ್ದೀನಿ, ಹೊಸಪೇಟೆಗೂ ಬರ್ತಾ ಇದ್ದೀನಿ. ಜೂನ್ 11ನೇ ತಾರೀಕು ನೋಡಿ, ಅಲ್ಲಿ ಲೈನಲ್ಲಿ ಓಡ್ತಾ ಇದೆ. ಓಕೆ, ಜೂನ್ 11. ಓಕೆ, ಹೊಸಪೇಟೆಗೆ ಬರ್ತಾ ಇದ್ದೀನಿ. ಸಾಧ್ಯವಾದ್ರೆ ನೇರವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಬಸವರಾಜ್ ಅವರೇ, ಬಂದು ನೇರವಾಗಿ ನನ್ನ ಭೇಟಿ ಮಾಡಿ ನಿಮ್ ಡೇಟಾ ಬರ್ತಲ್ಲ ನೋಡಿ, ಏನಕ್ಕೆ ಈ ತರ ಶತ್ರುಗಳಿದಾರೆ ಅದು ಇದು ತಿಳ್ಕೊಂಡು ಮುಂದೆ ಹೋಗೋಣ. ಓಕೆನಾ? ಅದರಿಂದ ನಿಮ್ಗೆ ಅಡ್ವೈಸ್. ಅಲ್ಲಿವರೆಗೂ ಈ ಶತ್ರುಗಳು ಅದು ಇದು ಬಾಧೆ ಎಲ್ಲ ಸ್ವಲ್ಪ ಕಡಿಮೆ ಆಗೋದಕ್ಕೆ ನಮ್ಮ ಕಡೆಯಿಂದ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಬೆಳ್ಳಿ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಅದರಿಂದ ಬೆಳ್ಳಿಯಲ್ಲಿ ಒಂದು ಸಣ್ಣದಾಗಿ ಬ್ರಾಸ್ಲೆಟ್ ಹಾಕೊಳ್ಳಿ ಬಲಗೈಗೆ. ಬೆಳ್ಳಿಯಲ್ಲಿ ಒಂದು ಸಣ್ಣ ಚೈನ್ ಹಾಕೊಳ್ಳಿ ಕತ್ತಲ್ಲಿ. ಅದರಲ್ಲಿ ಒಂದು ಲಕ್ಷ್ಮಿ ಲಾಕೆಟ್, ಓಕೆ, ಒಂದು ನಾರಾಯಣನ ಲಾಕೆಟ್, ಈ 2 ಲಾಕೆಟ್ನ ಕತ್ತಲ್ಲಿ ಹಾಕೊಳ್ಳಿ. ಲಕ್ಷ್ಮೀನಾರಾಯಣನ ಲಾಕೆಟ್ ನೀವು ಹಾಕೊಂಡ್ರೆ ತುಂಬಾನೇ ಒಳ್ಳೆ ಸಕ್ಸಸ್ ಸಿಗುತ್ತೆ. ಓಕೆ, ನೀವು ಇವಾಗ ಮದುವೆಗೆ ಅದಕ್ಕೆಲ್ಲ ಹುಡುಕ್ತಿದ್ರಲ್ಲ, ಲಕ್ಷ್ಮೀನಾರಾಯಣ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದಾರೆ ಅನ್ನೋ ತರ. ಆಮೇಲೆ ಒಂದು ಕೊಲ್ಲೂರು ಮೂಕಾಂಬಿಕೆ ಚಾಮುಂಡಿ, ಕೊಲ್ಲೂರು ಮೂಕಾಂಬಿಕೆದು ಒಂದು $1 ಹಾಕೊಳ್ಳಿ.
ಕೊಲ್ಲೂರು ಮೂಕಾಂಬಿಕೆ ಅಂದ್ರೆ ಧೈರ್ಯ. ನೀವ್ ಹೇಳಿದ್ರಲ್ಲ ಶತ್ರುಗಳು ಅಂತ, ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಅದೇ ಬೆಸ್ಟ್. ಆದ್ರಿಂದ ಈ 3 ಪೆಂಡೆಂಟ್ನ ಕತ್ತಲ್ಲಿ ಬೆಳ್ಳಿಯಲ್ಲಿ ಒಂದು ಬೆಳ್ಳಿ ಚೈನಲ್ಲಿ ಹಾಕೊಳ್ಳಿ. ಇದು ತುಂಬಾ ಒಳ್ಳೆ ಸಕ್ಸಸ್ ಕೊಡುತ್ತೆ. ದ ಬೆಸ್ಟ್ ಫಿಂಗರಿಂಗ್ ನೀವು ಉಪಯೋಗಿಸಬೇಕಾಗಿರೋದು ಏನು ಅಂದ್ರೆ, ನಿಮ್ ಕೆಲಸದಲ್ಲಿ ಇದರಲ್ಲೆಲ್ಲ ಸಕ್ಸಸ್ ಆಗೋದಕ್ಕೆ ಒಂದು ಎಮೆಥಿಸ್ಟ್ ಜಿರ್ಕಾನ್ ಅಂತ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಫಿಂಗರಿಂಗ್ ಉಪಯೋಗಿಸಿ, ಒಳ್ಳೇದಾಗುತ್ತೆ, ಚೆನ್ನಾಗಿರ್ತೀರ. ಓಕೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನಾವು ಜೂನ್ 1ನೇ ತಾರೀಕಿಂದ ಹಿಡಿದು ಜೂನ್ 19ನೇ ತಾರೀಕುವರೆಗೂ ಕರ್ನಾಟಕ ರಾಜ್ಯದ ಪ್ರವಾಸದಲ್ಲಿರ್ತೀವಿ. 1ನೇ ತಾರೀಕು ಮೈಸೂರು, 2ನೇ ತಾರೀಕು ನೆಲಮಂಗಲ, 3ನೇ ತಾರೀಕು ಹಾಸನ್, ಆಮೇಲೆ 5ನೇ ತಾರೀಕು ಮಡಿಕೇರಿ, 6ನೇ ತಾರೀಕು ಮಂಗಳೂರು, ಓಕೆ, 8ನೇ ತಾರೀಕು ಶಿವಮೊಗ್ಗ, 9ನೇ ತಾರೀಕು ದಾವಣಗೆರೆ, 10ನೇ ತಾರೀಕು ಬಳ್ಳಾರಿ, 11ನೇ ತಾರೀಕು ಹೊಸಪೇಟ್, 12ನೇ ತಾರೀಕು ಹುಬ್ಳಿ, 13ನೇ ತಾರೀಕು ಬೆಳಗಾಂ, 14ನೇ ತಾರೀಕು ಬಾಗಲಕೋಟ್, 17ನೇ ತಾರೀಕು ರಾಯಚೂರು, ಓಕೆ, 19ನೇ ತಾರೀಕು ಗುಲ್ಬರ್ಗ, ಓಕೆ, 15ನೇ ತಾರೀಕು ಬಿಜಾಪುರದಲ್ಲಿ ಇರ್ತೀವಿ. ಸೊ ಎಲ್ಲ ಡೀಟೇಲ್ಸು ನಾನು ಇವಾಗ ಪಟ ಅಂತ ಹೇಳ್ಬಿಟ್ಟೆ, ನೋಡ್ಲೆಲ್ಲ ಹೇಳ್ಬಿಟ್ಟೆ, ಅದೇನು ಮನಸ್ಸಲ್ಲಿ ಇದ್ದಿದ್ದು ಹೇಳ್ಬಿಟ್ಟೆ, ಕರೆಕ್ಟ್ ಆಗೇ ಹೇಳಿರ್ತೀನಿ. ಆದ್ರೂ ಸ್ಕೋರ್ಲಿಂಗ್ ಅಲ್ಲಿ ಹೋಗ್ತಾ ಇದೆ ನಾನು ಯಾವ್ಯಾವ ಊರಿಗೆ ಬರ್ತೀನಿ ಅಂತ. ಸೊ ನಿಮ್ಮ ಊರಲ್ಲಿ ನಾನ್ ಸಿಗ್ತೀನಿ ನಿಮ್ಮ ನೇರ ಭೇಟಿಗೆ. ಸೊ ಯಾರ್ಯಾರು ಬೇಕೋ ಫೋನ್ ನಂಬರ್ಸ್ ಹೋಗ್ತಾ ಇದೆ ವಿಂಡೋಸ್ ಅಲ್ಲಿ, ಫೋನ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ದು ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆ ನಿಮ್ಗೆ ಚಿಟ್ಕೆ ಹೊಡೆಯೋ ರೀತಿ ಫಾಲೋನ ಮಾಡಿ ಲಕ್ಕಿ ಟಿಪ್ಸ್ನ ಉಪಯೋಗಿಸಿ ಪರಿಹಾರ ಕಂಡುಕೊಂಡು ನೀವು ಆ ಪ್ರಾಬ್ಲಮ್ ಇಂದ ಈಚೆ ಬಂದ್ಬಿಡ್ಬೋದು ಅಂತ ತಿಳ್ಕೊಳ್ತಾ, ಈಗ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಮಯ ವೀಕ್ಷಕರೇ. ಒಂದು ಪುಟ್ಟ ವಿರಾಮ ತಗೊಂಡು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗ ತಿಳಿಯೋಣ ತಾರಾ ಭವಿಷ್ಯ. ಸೊ ಇವತ್ತು ತಾರಾ ಭವಿಷ್ಯದಲ್ಲಿ ನಾವು 25ನೇ ತಾರೀಕು ಕೊಟ್ಟಿರ್ತಕ್ಕಂಥ ಒಂದು ನಟಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಗ್ಮಾ ಅವ್ರ ಬಗ್ಗೆ. ಓಕೆ, ನಾವು ಕಾರ್ಯಕ್ರಮದಲ್ಲಿ ಹೇಳ್ಕೊಳಕ್ ಹೊರಟಿರೋದು ಇಷ್ಟೇ. ಈಗ ಉಚಿತ ಕಾರ್ಯಾಗಾರ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕಡೆ. ಸೊ ಎಲ್ಲ ಕಡೆನೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅದಕ್ಕೆ. ಒಂದು ಕಾಲದಲ್ಲಿ ಜಯಶ್ರೀನಿವಾಸನ್ ಗುರುಜಿ ಅಂದ್ರೆ ದುಡ್ಡಿಟ್ಟು ಮಾತಾಡ್ಬೇಕಪ್ಪ, ಇಲ್ಲಾಂದ್ರೆ ಮಾತಾಡಕ್ಕೆ ಆಗಲ್ಲ. ಆಮೇಲೆ ಅವ್ರದ್ದು ಪುಸ್ತಕಗಳು ಬರ್ದಿದ್ದಾರೆ, ಅವ್ರ ಕಾರ್ಯಾಗಾರ ನಡೆಸ್ತಾರೆ, ಯಾವುದೋ 3 ಸ್ಟಾರ್ ಹೋಟ್ಲಲ್ಲಿ ನಡೆಸ್ತಾರೆ, ನಾವೆಲ್ಲ ಹೋಗಕ್ಕೆ ಆಗಲ್ಲ. 10-15 ಸಾವಿರ ಫೀಸ್ ಕಟ್ಟಬೇಕು, ಆಮೇಲೆ ಆ ಪುಸ್ತಕಗಳನ್ನ ಕೊಂಡ್ಕೋಬೇಕು, ಓದಬೇಕು ಅನ್ನೋದೆಲ್ಲ ಇದ್ದಾಗ ನಮಗೇನು ಅನಿಸ್ತು ಅಂದ್ರೆ, ಒಂದು 1000 ಜನ ಒಳ್ಳೆ ಸ್ಟೂಡೆಂಟ್ಸ್ ಹೇಳ್ಕೊಟ್ರೆ ಅವರು ಎಜುಕೇಟೆಡ್ಸ್ ಅಲ್ವಾ, ಎಲ್ಲ ಕಡೆ ಇದನ್ನ ಪಸರಿಸ್ಬಿಡ್ತಾರೆ ಅನ್ನೋ ಒಂದು ಆಸೆನಲ್ಲಿ ನಾವು, ಅದು ಒಂದು ಮಹದಾಸೆ ಅಲ್ವಾ. ಯಾಕಂದ್ರೆ ಯಾವ ಗುರುಗಳೇ ಆಗ್ಲಿ ಒಂದು ಥಿಯರಿ ಬರ್ದಿದ್ದಾರೆ ಅಂದ್ರೆ ಅದನ್ನ ತಗೊಂಡೋಗಿ ಸೇರಿಸೋದು ಶಿಷ್ಯರೇ. ಆ ಬೇಸಲ್ಲಿ ಇದನ್ನ ಮಾಡಿದ್ವಿ. ಬಟ್ ಅದು ಮಾಡುವಾಗ ನಮಗೆ ಅದ್ರಲ್ಲಿ ಸಿಕ್ಕಿದ್ದೇನೆಂದ್ರೆ, ನಾವು ಹೇಳ್ಕೊಡುವಾಗ ಹೇಳಿದಿದಲ್ಲ, ಜಸ್ಟ್ 10-20 ಗಂಟೆಗಳ ವರ್ಕ್ಶಾಪ್, ಸ್ವಲ್ಪ ಇದನ್ನ ಸರಿಯಾದಂತ ರೀತಿಯಲ್ಲಿ ನಿಮ್ಮ ಮನೆಯವ್ರಿಗೆ ಮಾತ್ರ ಬಳಸಿ ಇದನ್ನ ಎಲ್ಲಾ ಕಡೆ ತಗೊಂಡು ಹೋಗಿ ಅಂತ. ಆದ್ರೆ ಅದು ಕರೆಕ್ಟಾಗಿ ಪರ್ಪಸ್ ಸರ್ವ್ ಆಗಲಿಲ್ಲ. ಅಲ್ಲಿ ಬಂದಂತ ಒಂದು 10 ಜನ ಸ್ಟೂಡೆಂಟ್ಸ್ ನನಗೆ ಕೊಟ್ಟಂತ ಒಂದೇ ಒಂದು ಸಲಹೆ ಏನಂದ್ರೆ, ಗುರುಜಿ ಯಾವತ್ತಾಗ್ಲಿ ಇಲ್ಲೆಲ್ಲ ಸ್ವಲ್ಪ ಮಿಡ್ಲ್ ಏಜ್ ಗ್ರೂಪ್ ಅಲ್ಲಿ ಅವರಿವರೆಲ್ಲ ಬಂದಿರೋದ್ರಿಂದ ಇದನ್ನ ನಾವ್ ಹೆಂಗ್ ಎನ್ಕ್ಯಾಶ್ ಮಾಡ್ಕೋಬೇಕು ಈ ಶಾಸ್ತ್ರನ ಅಂತ ಅನ್ಕೊಂಡು ಈ ಶಾಸ್ತ್ರ ದುರುಪಯೋಗ ಆಗ್ಬಿಡ್ಬೋದು. ಅದರಿಂದ ನನ್ನ ಒಂದು ಸಲಹೆ ಏನಂದ್ರೆ, ನಮ್ಮ ತರ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ನ ಕಷ್ಟಪಟ್ಟು ಓದಿಸೋದಕ್ಕೆ ಕಳಿಸ್ತಕ್ಕಂಥ ಪೇರೆಂಟ್ಸ್, ಇವರೆಲ್ಲರಿಗೂ ಕೂಡ ಈ ಕಾರ್ಯಾಗಾರಗಳೆಲ್ಲ ಅಟೆಂಡ್ ಮಾಡಬೇಕು, ಈ ಲಕ್ಕಿ ಟಿಪ್ಸ್ ತಿಳಿಸ್ಕೋಬೇಕು ಅಂತ ಆಸೆ. ಅದು ನಿಮ್ಗೆ ಇಲ್ಲಿ ಸಿಗಲ್ಲ ಅಂತ ಹೇಳಿದಾಗ ಕಷ್ಟ ಆಗತ್ತೆ. ನೀವು ಯಾಕೆ ನಮ್ಮ ಸಲುವಾಗಿ ಒಂದು ಉಚಿತ ಕಾರ್ಯಾಗಾರಗಳಂತ ಅಲ್ಲಲ್ಲಿ ಮಾಡಬಾರ್ದು ಅಂತ ನಾನು ಅದನ್ನೇ ಯೋಚನೆ ಮಾಡಿ ಸೇಡಂನಲ್ಲಿ ಪ್ರಾರಂಭಿಸಿದ್ವಿ ಉಚಿತ ಕಾರ್ಯಾಗಾರ. 750 ಜನ ಸೇರಿದ್ರು. ಸೇರಿದಂಥವ್ರು ಹೇಳಿದಿಷ್ಟೇ, ಒಂದೊಂದು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಈ ತರ ಇರ್ತಾರೆ ಅಂತ ನೀವು ಹೇಳಿದಾಗ ಅದನ್ನ ನಾನು ತಿಳ್ಕೊಂಡು ನನ್ನ ಮಗಳನ್ನ ನಾನು ಇದೇ ರೀತಿ ಬೆಳೆಸಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ನನ್ನ ಮಗನ್ನ ಇದೇ ರೀತಿ ಬೆಳೆಸಬೇಕು ಅಂತ ಅನ್ಕೊಳ್ತಿದ್ದೀನಿ ಅಂತ ಸೇಡಂನಲ್ಲಿ ಪ್ರಾರಂಭಿಸಿದಂಥ ಉಚಿತ ಕಾರ್ಯಾಗಾರ ಇವತ್ತು ಹುಬ್ಬಳ್ಳಿವರೆಗೂ ಬಂತು ಕಾರ್ಯಾಗಾರ. ಸೇಡಂನಲ್ಲಿ ಕಾರ್ಯಾಗಾರ ಮಾಡಿದ್ವಿ, 750 ಜನ ಭಾಗವಹಿಸಿದ್ರು. ಬಿಜಾಪುರದಲ್ಲಿ ಕಾರ್ಯಾಗಾರ ಮಾಡಿದ್ವಿ, 650 ಜನ ಭಾಗವಹಿಸಿದ್ರು. ಅದರ ನಂತರ ಬೆಳಗಾಂನಲ್ಲಿ ಕಾರ್ಯಾಗಾರ ಮಾಡಿದ್ವಿ, ಅಲ್ಲಿ 750 ಜನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು. ಅದೇ ನಂತರ ಮೈಸೂರಿನಲ್ಲಿ ಕಾರ್ಯಾಗಾರ ಮಾಡಿದ್ವಿ, 650 ಜನ ಭಾಗವಹಿಸಿದ್ರು. ನಿನ್ನೆ 20ನೇ ತಾರೀಕು ಮೇ 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಕಾರ್ಯಾಗಾರ ಮಾಡಿದ್ವಿ, ಅಲ್ಲಿ ಬಂದು ಒಂದು 600 ಜನ ಭಾಗವಹಿಸಿದ್ರು.
ಇವರೆಲ್ಲರೂ ಹೇಳಿದಂತ ಒಂದೇ ಒಂದು ವಿಷಯ, ನೀವು ಕಾರ್ಯಾಗಾರದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಆ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೀಗಿರ್ತಾರೆ ಅಂತ ಹೇಳ್ತಿರಲ್ಲ, ತಾರಾ ಭವಿಷ್ಯದಲ್ಲಿ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ನೋಡಿ ನಗ್ಮಾ ಅಂದ್ರೆ ಹೀಗಿರ್ತಾರೆ, ಅವ್ರ ಕ್ವಾಲಿಟಿ ಹೇಗಿರುತ್ತೆ ನೀವು ನೋಡಿ ಅಂತ. ಈಗ ನೋಡಿ 25ನೇ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ. 25 ಅಂದ್ರೆ ನೆರಳಿನ ಸಂಖ್ಯೆ ಅಂತ ನಾವು ಹೇಳ್ತೀವಿ. ನೆರಳು ಅಂದ್ರೇನೆ ಒಂದೊಂದು ಸೆಕೆಂಡ್ಗೂ ತಕ್ಕಂಗೆ ಬದಲಾವಣೆ ಆಗ್ತಾ ಇರುತ್ತೆ. ಒರಿಜಿನಲ್ ಅನ್ನೋದು ಹಾಗೆ ಇರುತ್ತೆ, ನೆರಳಂದ್ರೆ ಹಂಗೆ ಬದಲಾವಣೆ ಒಂದೊಂದ್ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಆ ತರ ಕೇತು ಗ್ರಹದ ಆಧಿಕ್ಯದಲ್ಲಿ ಇವರು ಹುಟ್ಟಿರೋದು ಅನ್ನೋದ್ರಿಂದ 7ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲ ಕ್ರಿಯೇಟಿವ್ ಓರಿಯೆಂಟೆಡ್ ಮೈಂಡ್, ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಇರೋದ್ರಿಂದ ಸಾಧ್ಯವಾದ್ರೆ ಅಕಾಡೆಮಿಕಲಿ ತುಂಬಾ ಪ್ಯಾಷನೆಟ್ ಇದ್ರೆ ಮೆಡಿಕಲ್ ಇದಕ್ಕೆಲ್ಲ ಕಳಿಸಿ, ಇಲ್ಲ ಅಂದ್ರೆ ಇವ್ರನ್ನ ಕಲ್ಚರಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ, ಸಿಂಗಿಂಗ್, ಮ್ಯೂಸಿಕ್, ಆಕ್ಟಿಂಗ್ ಇದಕ್ಕೆಲ್ಲ ಕಳಿಸಿ ಸೈಂಟಿಸ್ಟ್ ಆಗಾದ್ರೂ ವರ್ಕ್ ಮಾಡ್ಲಿ ತಲೆ ಕೆಡಿಸ್ಕೊಂಡು, ಇಲ್ಲಾಂದ್ರೆ ಆಕ್ಟರು, ಆಕ್ಟ್ರೆಸ್, ಡೈರೆಕ್ಟ್ರು ಈ ತರ ಆ ಸಿಚುವೇಶನ್ ತಕ್ಕಂಗೆ ಅವ್ರ ಮನೆಯಲ್ಲಿ ಸಂತೋಷವಾಗೇ ಬಂದಿರ್ಬೋದು, ಸಿಚುವೇಶನ್ ನೋಡಿದ್ರೆ ಅಳೋ ಸಿಚುವೇಶನ್ ಇರುತ್ತೆ, ಆ ತರ ಸಿಚುವೇಶನ್ಗೂ ಅವ್ರನ್ನ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥ ಒಂದು ಆಕ್ಟ್ರೆಸ್ನಾದ್ರೂ ಮಾಡಿ, ಒಂದು ಸೈಂಟಿಸ್ಟ್ನಾದ್ರೂ ಮಾಡ್ಬೋದು, ಓಕೆ, ಒಂದು ಸ್ಪಿರಿಚುವಲಿಸ್ಟ್ನಾದ್ರೂ ಮಾಡ್ಬೋದು, ಓಕೆ, ಒಂದು ರಿಸರ್ಚ್ ಓರಿಯೆಂಟೆಡ್ ಅವ್ರನ್ನ ಮಾಡ್ಬೋದು ಅಂತ ಹೇಳಿ ನೀವು ತಾರಾ ಭವಿಷ್ಯದಲ್ಲಿ ಹೇಳುವಾಗ ನಮಗೆ ತುಂಬಾ ಖುಷಿ ಆಗ್ತಿದೆ. ಆದ್ರಿಂದ ನಮ್ಮ ಮಕ್ಕಳನ್ನು ಇದೇ ರೀತಿ ನಾವು ಬೆಳೆಸಬೇಕು. ಇವ್ರು ಇದಕ್ಕೆಲ್ಲ ಸೂಟಬಲ್ ಅಂತ ನೀವು ಕೊಡ್ತಕ್ಕಂಥ ಎಕ್ಸಾಂಪಲ್ಸ್, ಅದು ಲಿವಿಂಗ್ ಎಕ್ಸಾಂಪಲ್ಸ್, ಪ್ರೂವನ್ ಟೆಕ್ನಿಕ್ ಮೂಲಕ, ಪ್ರೂವನ್ ಎಕ್ಸಾಂಪಲ್ಸ್ ಮೂಲಕ ಕೊಡ್ತಿದ್ರಲ್ಲ, ಅದನ್ನ ನೋಡಿ ಖುಷಿ ಅಂತ. ಅದರಿಂದ ಸ್ನೇಹಿತರೆ, ನನಗೂ ಕೂಡ ಈ ತರ ತಾರಾ ಭವಿಷ್ಯದಲ್ಲಿ ಒಂದು ನಟಿಮಣಿ ಆಗ್ಬೋದು, ಒಂದು ಉದ್ಯಮಿ ಆಗ್ಬೋದು, ಒಂದು ರಾಜಕಾರಣಿ ಆಗಿರ್ಬೋದು, ಓಕೆ, ಒಂದು ಮಂತ್ರಿ ಆಗಿರ್ಬೋದು, ಇಲ್ಲ ಒಂದು ಅಧಿಕಾರಿ ಆಗಿರ್ಬೋದು, ಇಲ್ಲ ಒಂದು ಕ್ರೀಡಾಪಟು ಆಗಿರ್ಬೋದು, ಇಲ್ಲ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಆಗಿರ್ಬೋದು, ಒಂದು ಸಾಹಿತಿ ಆಗಿರ್ಬೋದು, ಒಂದು ಕಲೆಯಲ್ಲಿ ಬರ್ದಿರ್ತಕ್ಕಂಥ ಒಂದು ಕವಿತೆ ಬರೀತಕ್ಕಂಥ ಒಂದು ಕವಿ ಆಗಿರ್ಬೋದು, ಎಲ್ಲರೂ ಉದಾಹರಣೆ ಕೂಡ ನಾನು ಕೊಟ್ಕೊಂಡು ಬರ್ತಿದ್ದೀನಿ. ಆಯಾ ಉದಾಹರಣೆಗಳು ಆಯಾ ತಾರೀಕಿಗೆ ತಕ್ಕಂಗೇ ಇರುತ್ತೆ. ಅದರಿಂದ ತಾರೀಕಿನಲ್ಲಿ ನೀವು ಕ್ಯಾರೆಕ್ಟರ್ಸು, ಮ್ಯಾನರಿಸಮ್ಸ್ನ ಪಕ್ಕಾ ತಿಳ್ಕೊಂಡ್ಬಿಡ್ಬೋದು. ಸೊ 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ನಗ್ಮಾ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರ ಹಾರೋಸ್ಕೋಪಿನ ಪ್ರಕಾರ ಅವರು ಹೆಚ್ಚು ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಅಲ್ಲಿ ಇದ್ದಂಥವ್ರು. ಆ ಥರ ಇದ್ದಂಥವ್ರು ಸ್ವಲ್ಪ ಸ್ಟ್ರೆಸ್ ಅಂತ ಏನಾದರೂ ತಗೊಂಡಾಗ, ಇಲ್ಲ ಈ ನಟನೆ ಈ ವಿಷಯಗಳೆಲ್ಲವೂ ಕೂಡ ನನ್ನನ್ನ ಏನೋ ಉಪಯೋಗಿಸ್ಕೊಂಡು ಬಿಡ್ತಿದೆ ಈ ಸಮಾಜ, ನನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನನ್ನ ಸೌಂದರ್ಯನೇ ಇವರು ನೋಡಿಕೊಂಡು ನನಗೆ ಮಣೆ ಹಾಕೋದು, ಇದೇ ನನಗೊಂದು ಸ್ವಲ್ಪ ಸೌಂದರ್ಯ ಏನಾದರೂ ಕಡಿಮೆ ಆಗ್ಬಿಟ್ರೆ ನಾನು ಏನಾಗ್ಬಿಡ್ತೀನೋ ಏನೋ, ಎತ್ತಾಗ್ಬಿಡ್ತೀನೇನೋ, ಎಲ್ಲೋ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲಿ ಅವ್ರ ಮನಸ್ಸು ಗೊಂದಲತೆಗೊಳಗಾಗಿ ದಿಢೀರಂತ ಆಧ್ಯಾತ್ಮಿಕದ ಕಡೆಗೆ ಹೋಗಿ, ಆ ಆಧ್ಯಾತ್ಮಿಕದಲ್ಲಿ ಕೂಡ ನಮ್ಮ ಹಿಂದೂಯಿಸಂ ರಿಲೇಟೆಡ್ ಎಲ್ಲ ಹೋದ್ರು, ದಿಢೀರಂತ ಆಮೇಲೆ ಕ್ರಿಶ್ಚಿಯನಿಸಂ ರಿಲೇಟೆಡ್ಗೂ ಅದಕ್ಕೂ ಕೆಲವೆಲ್ಲ ಅಲ್ಲಿ ಅದನ್ನು ಪ್ರಮೋಟ್ ಮಾಡೋದಕ್ಕೂ ಹೋಗಿದ್ದು, ಆ ಥರ ಎಲ್ಲ ಹಲವಾರು ಚೇಂಜಸ್ ತಗೊಂಡಿರೋದು ನೋಡುವಾಗ ಗೊಂದಲತೆ ಅನ್ನೋದು ಈ ತಾರೀಕಲ್ಲಿ ಹುಟ್ಟೋರಿಗೆ ಯಾವತ್ತು ಬೇಕಾದ್ರೂ ಬರ್ಬೋದು. ಗೊಂದಲತೆಗೆ ತೆರೆ ಎಳಿಬೇಕಂದ್ರೆ ಇಷ್ಟೇ, ಅಧ್ಯಯನದಿಂದ ಆವಿಷ್ಕಾರ ನಡೆಯುತ್ತೆ, ಅಧ್ವಾನದಿಂದ ಅಧೋಗತಿ ಆಗುತ್ತೆ. ಅಧ್ಯಯನ ಅಧ್ವಾನ, ಅಧ್ಯಯನ ಮಾಡಿದ್ರೆ ಆವಿಷ್ಕಾರ, ಹೊಸದಾಗಿ ಏನೋ ಒಂದು ಥಿಯರಿ ಸಿಗುತ್ತೆ, ಯಾವುದೋ ಒಂದು ಥೀಸಿಸ್ ಸಿಗುತ್ತೆ, ಯಾವುದೋ ಒಂದು ಚಾನ್ಸ್ ಸಿಗುತ್ತೆ ನಮಗೆ ಬೇರೆ ಪ್ರಾಬ್ಲಮ್ ಇಂದ ಈಚೆ ಬರೋಕ್ಕೆ. ಅದೇ ಬೇಡದಿದ್ದನ್ನ ನಾವು ಆಲೋಚನೆ ಮಾಡಿ ಅಧ್ವಾನ ಮಾಡ್ಕೊಂಡ್ಬಿಟ್ರೆ ನಾವು ಅಧೋಗತಿಗೇನೆ ಹೋಗೋದಕ್ಕೆ ಸಾಧ್ಯ. ಉನ್ನತಿ ನಮ್ಮ ಅಧ್ಯಯನದಿಂದ, ಅವನತಿ ಅಧ್ವಾನದಿಂದ. ಅದರಿಂದ ಈ ತಾರೀಕಲ್ಲಿ ಹುಟ್ಟುವವರ ಮನಸ್ಸು ಈ ತರ ಎರಡೂ ಇರೋದಕ್ಕೆ ಕಾರಣ ಏನಂದ್ರೆ, 25ನೇ ಸಂಖ್ಯೆಯಲ್ಲಿ ಹುಟ್ಟುವವರು ಕೇತು ಗ್ರಹ ಅಂತ ಹೇಳಿದ್ರೆ ವಿನಾಯಕ ಅಂತ ಕರಿತೀವಿ. ವಿನಾಯಕ ಅಂದ್ರೆ ತಲೆ ಆನೆದು, ಮನುಷ್ಯ ದೇಹಂದು, ಇವೆರಡೂ ಸ್ಪಂದಿಸಬೇಕು ಪಕ್ಕ, ನಿಜ ತಾನೆ? ಅದಕ್ಕೆ ನಮ್ಮಲ್ಲಿ ಹೆಡ್ ಹಾರ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡ್ತು ಅಂದ್ರೆ ಏನ್ ಬೇಕಾದ್ರೂ ಒಳ್ಳೇದ್ ನಡೆಯುತ್ತೆ. ಹೆಡ್ ಹೇಳ್ದಂಗೆ ಕೇಳ್ಕೊಂಡೋಗ್ಬಿಟ್ಟು ಅಂದ್ರೆ ಹೋಯ್ತು ಕತೆ ನಮ್ದು. ಆ ರೀತಿ ಒಂದು ವೇರಿಯೇಷನ್ಸ್ ಈ ತಾರೀಕಲ್ಲಿ ಹುಟ್ಟುವವ್ರಿಗೆ ಇರೋದ್ರಿಂದ ನಗ್ಮಾ ಅವ್ರು ಇವಾಗ ಏನೇನೋ ಮಾಡ್ಕೊಂಡು ಡಿಫ್ರೆಂಟ್ ಅಲ್ಲಿ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಅವ್ರು ಇನ್ನೂ ಹೆಚ್ಚೆಚ್ಚು ಆಧ್ಯಾತ್ಮಿಕ ಚಿಂತನೆನೂ ಇರಲಿ, ಆಮೇಲೆ ಈ ಚಿಂತನೆಗಳು ಇರಲಿ, ಒಳ್ಳೆ ಚಿಂತನೆಗಳಲ್ಲಿ ಬಂದು ಅವರು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿರೋದಕ್ಕೆ ಒಂದು ಎಕ್ಸಾಂಪಲ್ಗೋಸ್ಕರ, ಒಂದು ಮೋಡಸ್ ಓಪರಂಡಿ, ಒಂದು ರೋಲ್ ಮಾಡೆಲ್ಸ್ ಆಗಿ ಈ ತಾರೀಕಲ್ಲಿ ಹುಟ್ಟೋರು ಹಿಂಗೆಲ್ಲ ಮಾಡ್ಬೋದು, ಈ ತರ ಎಲ್ಲ ಯೋಚನೆಗಳಿರ್ತದೆ, ಈ ತರ ಆಲೋಚನೆಗಳಿರುತ್ತೆ, ಡ್ರಾಸ್ಟಿಕ್ ಚೇಂಜಸ್ ಇರುತ್ತೆ ಅನ್ನೋದಕ್ಕೆ ಇವತ್ತು ಇವ್ರನ್ನ ಉದಾಹರಣೆಯಾಗಿ ತಗೊಂಡ್ವಿ. ಸೊ ಈ ತರ ಉದಾಹರಣೆಗಳನ್ನೇ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಓಕೆ, ನಾವು ಚೆನ್ನಾಗಿರೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದಲೇ ಎಲ್ಲಾ ಕಡೆ ಉಚಿತ ಕಾರ್ಯಾಗಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇವಾಗ ನೆಲಮಂಗಲದಲ್ಲಿ ಜೂನ್ 24ನೇ ತಾರೀಕು ನೆಲಮಂಗಲದಲ್ಲಿ ಉಚಿತ ಕಾರ್ಯಾಗಾರ ನಡೀತಾ ಇದೆ. ಸೊ ನೆಲಮಂಗಲದ ಸುತ್ತಮುತ್ತಲ ಭಾಗದ ಜನ ವಿಂಡೋಸ್ ಅಲ್ಲಿ ಹೋಗ್ತಾ ಇದೆ, ಯಾವ ಅಡ್ರೆಸ್ ಏನು ಎತ್ತ ಅಂತ. ಓಕೆ, ಸೊ ನೆಲಮಂಗಲದಲ್ಲಿ ಜೂನ್ 24ನೇ ತಾರೀಕು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಉಚಿತ ಕಾರ್ಯಾಗಾರ, ಸೊಂಡೆಕೊಪ್ಪ ರಸ್ತೆ, ಬಸವನ ದೇವರು ಮಠ. ಓಕೆ, ಬಸವನ ದೇವರು ಮಠ, ಸೊಂಡೆಕೊಪ್ಪ ರಸ್ತೆ,
ನೆಲಮಂಗಲ. ಓಕೆ, ಬಸವನ ದೇವರ ಮಠ ಇಲ್ಲಿ ನಡೀತಾ ಇದೆ ಉಚಿತ ಕಾರ್ಯಾಗಾರ ಜೂನ್ 24ನೇ ತಾರೀಕು. ಸೊ ಜೂನ್ ನೆಲಮಂಗಲ ಆಗ್ಬೋದು, ತುಮಕೂರು ಆಗ್ಬೋದು, ಅಕ್ಕಪಕ್ಕ ಸಿರ್ಸಿ ಆಗ್ಬೋದು. ಓಕೆ, ಇಲ್ಲಿರೋರು ಎಲ್ಲರೂ ಕೂಡ ಈ ಉಚಿತ ಕಾರ್ಯಾಗಾರದ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಳ್ತಾ ಈಗ ಒಂದು ಕಾಲರ್ ಇದ್ದಾರೆ ನಮ್ಮ ಜೊತೆ ಮಾತಾಡಕ್ಕೆ. ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಎಲ್ಲಿಂದ ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇರೋದು? ಸ್ವಾಮಿ ದಕ್ಷಿಣ ಕನ್ನಡದಿಂದ. ಎಲ್ಲಿಂದ? ದಕ್ಷಿಣ ಕನ್ನಡ, ಶ್ರೀನಿವಾಸ್ ಅಂತ ಹೇಳಿ. ಓ, ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಊರು ಹೇಳಿ ನೋಡೋಣ. ಪುತ್ತೂರು ಸರ್. ಪುತ್ತೂರು. ಯಾಕಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ತುಂಬಾ ದೊಡ್ಡದಾಯ್ತು. ಓಕೆ, ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿ ಇರತಕ್ಕಂತ ಜಾಗ, ಕರೆಕ್ಟ್? ಮಹಾಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ನಾವು ಕೂಡ ಬಂದಿದ್ದೀವಿ. ನಾವು ಮಂಗಳೂರಲ್ಲಿ ನಮ್ಮ ಬ್ರಾಂಚ್ ಇದೆ. ಮಂಗಳೂರಲ್ಲಿ ಬಿಜಯ್ ರೋಡ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಓಕೆ, ಅದರಿಂದ ನಾವು ತಿಂಗಳಿಗೆ ಒಮ್ಮೆ ಮಂಗಳೂರು ಬ್ರಾಂಚ್ಗೆ ಬರ್ತೀವಿ. ಈ ಸತಿ 6ನೇ ತಾರೀಕು ಮಂಗಳೂರಿಗೆ ಬರ್ತಾ ಇದೀವಿ. ಓಕೆ, 6ನೇ ತಾರೀಕು ಮಂಗಳೂರಿಗೆ ಬರ್ತೀವಿ. ಮಂಗಳೂರಿಗೆ ಬಂದಾಗಲ್ಲ ನಾವು ಪುತ್ತೂರುವರೆಯ ಬಂದು ಮಹಾಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೀವಿ. ತುಂಬಾ ಪವರ್ಫುಲ್ ದೇವಸ್ಥಾನ ಮಹಾಲಿಂಗೇಶ್ವರ ಸ್ವಾಮಿ. ವೆರಿ ಗುಡ್. ಓಕೆ, ರೈಟ್. ಕೇಳಿ, ಯಾರ ಬಗ್ಗೆ ಪ್ರಶ್ನೆ? ಗುರುಗಳೇ, ನನ್ನ ಬಗ್ಗೆನೆ. ನನ್ನ ಹತ್ರ ಡೇಟ್ ಆಫ್ ಕರೆಕ್ಟ್ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸರ್. ಡೇಟ್ ಆಫ್ ಬರ್ತ್ ನಿಮ್ದು ಕರೆಕ್ಟ್ ಗೊತ್ತಿಲ್ಲ? ಹೌದು. ಓಕೆ. 6/1976. 26/6/1976. ಇದು ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ? ಹೌದು, ಸರ್ಟಿಫಿಕೇಟ್. ಓಕೆ ಓಕೆ. ಶ್ರವಣ ನಕ್ಷತ್ರ, 1ನೇ ಪಾದ, ಮಕರ ರಾಶಿ. ಮಕರ ರಾಶಿ. ಇದು ಡೇಟ್ ಆಫ್ ಬರ್ತ್ ಬರುತ್ತಾ? ಡೇಟ್ ಆಫ್ ಬರ್ತ್ ಬರಲ್ಲ. ಡೇಟ್ ಆಫ್ ಬರ್ತ್ ಬೇರೆ ಯಾವ್ದೋ ಬರುತ್ತೆ. ಓಕೆ, ರೈಟ್. ತಮ್ಮ ಹೆಸರೇನಂದ್ರಿ? ಶ್ರೀನಿವಾಸ. ಶ್ರೀನಿವಾಸ್. ಹೇಳಿ ಶ್ರೀನಿವಾಸ್, ಇವಾಗ ಏನ್ ಮಾಡ್ತಿದ್ದೀರಾ ನೀವು? ನಾನೀಗ ಮನೆಯಲ್ಲಿದ್ದೇನೆ ಸರ್. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಸರ್. ಏನಾಗ್ತಿದೆ ಆರೋಗ್ಯಕ್ಕೆ? ಏನ್ ಪ್ರಾಬ್ಲಮ್? ಆರೋಗ್ಯ ಅಂತ ಹೇಳಿದ್ರೆ 2008ರಲ್ಲಿ ನಾನು ಬಿದ್ದು ನನ್ನ ಒಂದು ಸೈಡ್ ಸ್ವಲ್ಪ ಬಲ ಕಡಿಮೆ ಆಗಿದೆ. ಓಕೆ. ಹಾಗೆ ಅದರೀಗ ಆವಾಗ ತುಂಬಾ ಇದಾಗಿತ್ತು. ಈಗ ಸ್ವಲ್ಪ ಹುಷಾರಾಗಿದ್ದೇನೆ. ಓಕೆ, ನಿಮ್ಮ ಮದುವೆ ದಿನಾಂಕ ಏನು ಶ್ರೀನಿವಾಸ್? 24/3/2008. 24/3/2008. ಓಕೆ, ತಿಳಿಸ್ಕೊಡ್ತೀನಿ ಶ್ರೀನಿವಾಸ್. ನಾನು ಕಾಮನ್ ಆಗಿ ಏನು ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ ಅಲ್ಲಿ ಆಕ್ಸಿಡೆಂಟ್ಸ್ ಇದೆಲ್ಲ ತೀರೋ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು, ಮತ್ತೆ ನಾವು ತುಂಬಾ ಬಲ ಇದ್ದು ಕಳ್ಕೊಂಡಿರೋದು, ಇದೆಲ್ಲವನ್ನು ಕೂಡ ಈಗ ನಾನು ಕರೆ ಮಾಡಿರ್ತಕ್ಕಂಥವ್ರಿಗೆ, ನಿಮ್ ಮಿಸ್ಸಸ್ ಆವಾಗಲೇ ಕರೆ ಮಾಡಿದ್ದು ಒಬ್ರು ಪದ್ಮ. ಎಲ್ಲೋ ಒಂದ್ ಸ್ವಲ್ಪ ನನಗೆ ಹಂಗ ಅನ್ನಿಸ್ತು. ನಿಮ್ ಮಿಸ್ಸಸ್ ಆಗ್ಲಿ ನೀವಾಗ್ಲಿ 2-3 ಸರಿ ಕರೆ ಮಾಡಿದಿರಾ, ಲೈನ್ ಸಿಕ್ಕಿದೆ, ಮಾತಾಡ್ತಿದ್ದೀರಾ. ಆದ್ರೆ ನಾನು ಹೇಳ್ತಕ್ಕಂಥ ರೆಮಿಡಿನ್ ಮಾತ್ರ ನೀವು ಫಾಲೋ ಮಾಡ್ತಿಲ್ಲ. ಇದೊಂದು ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಡಿ. ಏನಂದ್ರೆ ವೆರಿ ಸಿಂಪಲ್. ನಿಮ್ಮ ಮಿಸಸ್ ಪದ್ಮಾವತಿ ಅನ್ನೋ ಹೆಸರು, ನಿಮ್ದು ಶ್ರೀನಿವಾಸ್ ಅನ್ನೋ ಹೆಸರು, ಇವೆಲ್ಲ ನಿಜವಾಗ್ಲೂ ಹೇಳಿ, ಶ್ರೀನಿವಾಸ್ ಪದ್ಮಾವತಿ ದೂರ ಇದಾರ, ಹತ್ರ ಇದಾರ? ನಾವಿಲ್ಲಿ ಅವರು ಟಿವಿ ನೋಡ್ತಿದ್ರು, ನನ್ನ ಹೊರಗಡೆ ಇದ್ದೇನೆ. ಮತ್ತೆ ದೇವರು ಕೂಡ ಅಷ್ಟೇ, ಅವ್ನು ಬೆಟ್ಟದ ಮೇಲೆ ಇರ್ತಾನೆ ಶ್ರೀನಿವಾಸ, ಕೆಳಗಡೆ ಇರ್ತಾಳೆ ಪದ್ಮಾವತಿ. ಹಂಗೆ ನೀವು ದೇವ್ರ ವಿಷಯದಲ್ಲಿ ಹಿಂಗೆಲ್ಲ ಇರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಬಿಡುವ. ದೇವ್ರ ವಿಷಯದಲ್ಲಿ ಅವ್ರ ಪರವಾಗಿಲ್ಲ ಬಿಡಿ, ಅವ್ರು ಯಾವ ಟೈಮ್ ಹೋಗ್ಬೇಕಂದ್ರೆ ಅವ್ರಿಗೇನು ಟ್ರಾನ್ಸ್ಪೋರ್ಟೇಷನ್ ಬೇಕಾಗಿಲ್ಲ, ಸರ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಓಕೆ, ನಾನು ಇಲ್ಲಿದ್ದೀನಿ ಬಾಮ್ಮ, ನಾನು ಇಲ್ಲಿದ್ದೀನಿ ಮಾಮ, ಚೆನ್ನಾಗಿದ್ದೀನಮ್ಮ ಅಂತ ಮಾತಾಡ್ಕೊಂಡು ಹೋಗಕ್ಕೆ ನಮ್ ಕೈಲಾಗತ್ತಾ? ಅದಕ್ಕೆ ನಾನು ಶ್ರೀನಿವಾಸ್ ಪದ್ಮಾವತಿ ಅಂದ್ರೆ SP ಅನ್ನೋ ಅಕ್ಷರ ಅಷ್ಟಕ್ಕಷ್ಟೇ ಅಂತೀನಿ. ವೆರಿ ಸಿಂಪಲ್. ಇವತ್ತು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನೋಡಿ. ಬಿಜಯ್ ರಸ್ತೆಯಲ್ಲಿ ಇರ್ತಕ್ಕಂಥ ನಮ್ಮ ಆಫೀಸ್ಗೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. 6ನೇ ತಾರೀಕು ನಾನು ಮಂಗಳೂರು ಬರ್ತಾ ಇದ್ದೀನಿ. ಭೇಟಿ ಮಾಡಿ. ಮರುಮಾನದನೇನು ಸೂಚಿಸಿದ್ದೀನಿ ನಾನು, ಅದು ಮಸ್ಟ್ ಅಂಡ್ ಶುಡ್ ಮಾಡ್ಕೋಬೇಕು. ಅಕ್ಟೋಬರ್ 1ನೇ ತಾರೀಕು. ಅದ್ರ ಜೊತೆಗೆ ನಿಮ್ಮಿಬ್ಬರೇ ಹೆಸರು ಬದಲಾವಣೆ ಮಾಡಿಕೊಂಡು, ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಲಕ್ಕಿ ಟಿಪ್ಸ್ ಏನು ಅಂತ ನಿಮ್ಮ ಮೇಡಮ್ ಅವ್ರಿಗೆ, ಅದನ್ನು ಫಾಲೋ ಮಾಡಿ. ಇವಾಗ ವಾಸವಾಗಿರ್ತಕ್ಕಂಥ ಮನೆಗೆ ಫಸ್ಟ್ ವೇದಿಕ್ ವಾಸ್ತು ಕಿಟ್ ಇಟ್ಬಿಡಿ. ವೇದಿಕ್ ವಾಸ್ತು ಕಿಟ್ ನಮ್ದು ಹೇಗಿದೆ ಅಂದ್ರೆ, ಯಾರೋ ಎಕ್ಸಿಕ್ಯೂಟಿವ್ ಬಂದು ನಿಮ್ನೆಲ್ಲ ಕನ್ಫ್ಯೂಷನ್ ಮಾಡ್ಬಿಡಲ್ಲ, ನಿಮ್ದು ಈ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ, ಅದನ್ನ ನೋಡಿ ಇದನ್ನ ನೋಡಿ, ಇಲ್ಲಿಲ್ಲ ಅಂದ್ರೆ ಆಗ್ಬಿಡುತ್ತೆ ಅಂತ. ಸಿಂಪಲ್ ರೆಡಿ ಟು ಫಿಕ್ಸ್ ವೇದಿಕ್ ವಾಸ್ತು ಕಿಟ್. ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ ಅಂದ್ರೆ ಸಾಕು, ನಿಮಗೆ ಕೊರಿಯರ್ ಮಾಡ್ತಾರೆ ಅದನ್ನ. ಆಮೇಲೆ ನಿಮ್ಗೆ ಅದು ರೀಚ್ ಆಗಿದ ತಕ್ಷಣ, ನಮ್ಗೆ ಮತ್ತೆ ರೀಚ್ ಆಗಿದೆ ಪ್ರಾಡಕ್ಟ್ ಅಂತ ಹೇಳಿದ ತಕ್ಷಣ ಬೈ ಫೋನೇ ನಿಮ್ಮ ಮನೆಗೆ ಎಲ್ಲೆಲ್ಲಿ ಅದನ್ನ ಅಳವಡಿಸಬೇಕು ಅಂತ ಹೇಳ್ಕೊಡ್ತಾರೆ. ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ ನೋಡಿ ಮನೇಲಿ ಯಾವ ತರ ಇರುತ್ತೆ ಅಂತ. ಓಕೆ, ನೀವು ಬಲ ಕಳ್ಕೊಂಡಿರೋದಾಗ್ಬೋದು, ನಿಮ್ಗೊಂದು ಎನರ್ಜಿ, ನಿಮ್ಮ ಮಿಸಸ್ ಅವ್ರು ಬೇರೆ ಮಕ್ಕಳಿಲ್ಲ ಅದು ಇದು ಅಂತ ಹೇಳ್ತಿದ್ದಾರೆ, ಇವೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. ನಾನು ನಿಮ್ಮ ಮಿಸಸ್ ಅವ್ರಿಗೆ ಏನೇನು ಲಕ್ಕಿ ಟಿಪ್ಸ್ ನಿಮಗೆ ಫಾಲೋ ಮಾಡಕ್ಕೆ ಹೇಳಿದೀನೋ ಅದನ್ನ ಫಾಲೋ ಮಾಡಿ, ಒಳ್ಳೇದಾಗುತ್ತೆ. ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಯಾರು, ಎಲ್ಲಿಂದ? ರಂಗನಾಥಪುರ. ರಂಗನಾಥಪುರ, ಬೆಂಗಳೂರು. ಹೇಳಿ, ತಾವು ತಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತೇಳಿ. ನಮ್ಮ ಮಗನದು ಕೇಳಬೇಕು. ರೈಟ್. ನಿಮ್ಮ ಮಗನ ಹೆಸರು ಹೇಳಿ. ಪವನ್ ಕುಮಾರ್. ಪವನ್ ಕುಮಾರ್. ಡೇಟ್ ಆಫ್ ಬರ್ತ್ ಕೊಡಿ ಸತೀಶ್ ಕುಮಾರ್. 2006 ನವೆಂಬರ್ 16ನೇ ತಾರೀಕು. 16 ನವೆಂಬರ್ 2006 ನಿಮ್ಮ ಮಗ ಪವನ್ ಕುಮಾರ್. ಹುಟ್ಟಿರೋ ಸಮಯ ಹೇಳಿ ಸತೀಶ್. 11:26. 11:26. ಪವನ್ ಕುಮಾರ್ ಏನ್ ಮಾಡ್ತಿದ್ರೆ? 6th ಸ್ಟ್ಯಾಂಡರ್ಡ್ ಈಗ? 5th. ಹೇಗೆ ಓದ್ತಾ ಇದ್ರೆ? ಏನ್ ಸಮಾಚಾರ? ಅದೇ ಓದ್ತಾರೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ, ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ. ಓಕೆ. ಸಿಂಗಿಂಗ್, ಡ್ಯಾನ್ಸ್, ಮ್ಯೂಸಿಕ್ ಇದ್ರಲ್ಲಿ ಏನಾದ್ರು ಇದಾನ ಹುಡುಗ?
ಟಿವಿ ನೋಡೋದಲ್ಲ ಜಾಸ್ತಿನಾ? ಟಿವಿ ನೋಡ್ತಾನೆ, ಆಮೇಲೆ ಡ್ಯಾನ್ಸಿಂಗ್ ಅಲ್ಲಿ ಡ್ಯಾನ್ಸ್, ಸಿಂಗಿಂಗ್, ಮ್ಯೂಸಿಕಲ್ ಇದ್ದಾನ. ಸ್ಪೋರ್ಟ್ಸ್ ಅಲ್ಲಿ ಇದ್ದಾನ? ಸ್ಪೋರ್ಟ್ಸ್ ಅಲ್ಲಿ ಇದ್ದಾನ? ಸ್ಪೋರ್ಟ್ಸ್ ಅಲ್ಲಿ ಯಾವ್ದ್ರಲ್ಲಿ ಇದ್ದಾನೆ? ರನ್ನಿಂಗ್ ಅಲ್ಲಿ ಇದ್ದಾನೆ. ನೋಡಿ, ವೆರಿ ಸಿಂಪಲ್. ನಿಮ್ಮ ಹುಡುಗನ ಜಾತಕದ ಪ್ರಕಾರ ತಗೊಂಡ್ರೆ ಗುರುಗ್ರಹ ಬಂದು ನೀರಿನ ರಾಶಿಯಲ್ಲಿದೆ. ಗುರುಗ್ರಹ ನೀರಿನ ರಾಶಿಯಲ್ಲಿದೆ ಅಂದ್ರೆ ಓಡೋದ್ರಲ್ಲಿ ನಂಬರ್ 1. ಓಕೆ. ಆಮೇಲೆ ಡ್ಯಾನ್ಸ್ ಮಾಡೋದ್ರಲ್ಲಿ ನಮಗೆ ಕೇತು ಗ್ರಹ ಅಂದ್ರೆ ರಬ್ಬರ್ ತರ ಬಾಲ ಅಂತೀವಿ. ಬಾಲ ಅಂದ್ರೆ ಬೆಂಡಾಗುತ್ತೆ ಅಂತ. ಓಕೆ. ಅದಕ್ಕೆ ಈ ಕೇತು ಗ್ರಹದ ತಾರೀಕಲ್ಲಿ ಹುಟ್ಟೋರೆಲ್ಲ ಒಳ್ಳೆ ಡ್ಯಾನ್ಸರ್ಸ್. ಓಕೆ. ಅದರಿಂದ ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋದಕ್ಕೆ ಕೇಳಿ, ಒಳ್ಳೆ ಡ್ಯಾನ್ಸ್ ಕಲಿಯಕ್ಕೆ ಕೇಳಿ, ಸ್ವಲ್ಪ ಆಕ್ಟಿಂಗು ಕಲಿಯಕ್ಕೆ ಕೇಳಿ. ಓಕೆ. ಆಮೇಲೆ ರನ್ನಿಂಗು, ಸ್ವಿಮ್ಮಿಂಗು, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟಿನಲ್ಲಿ ಹಾಕಿ. ಓದೋದು ಪರವಾಗಿಲ್ಲ, ಒಂದು 65% ತಗೊಂಡ್ಬಿಟ್ರೆ ಏನ್ ಪ್ರಾಬ್ಲಮಾ? SLC ಫೇಲ್ ಆದ ಸಚಿನ್ ತೆಂಡೂಲ್ಕರ್ ಅವರಿಗೆ ಓಡಿರೋದ್ರಿಂದ, ಆಡಿರೋದ್ರಿಂದ ಭಾರತ ರತ್ನ ಕೊಟ್ಬಿಟ್ರು. ಅದರಿಂದ ನೀವು ಓದಿರೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಈ ಕಲ್ಚರಲ್ ಆಕ್ಟಿವಿಟಿ ಇವನಿಂದ ನಾಶ ಮಾಡ್ಬಿಡ್ಬೇಡಿ. ಓಕೆ. ಅದರಿಂದ ಆಡೋದು, ಕುಣಿಯೋದು ಇವನಿಗೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಓದಿಸಿ ಗ್ರಾಜುಯೇಷನ್ ಮಾಡ್ತಕ್ಕಂಥ ಯೋಗ ಇವನಿಗಿದೆ. ಅದರಿಂದ ಓದ್ತಾನೆ. ಸೊ ಅವ್ನು ಇಂಟ್ರೆಸ್ಟ್ ಪಟ್ಟರೆ ಮಾತ್ರ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇಂಜಿನಿಯರಿಂಗ್ ಓದಿಸಿ. ಸ್ವಲ್ಪ ಕಷ್ಟ ಆಗುತ್ತೆ, ಟಫ್ ಆಗುತ್ತೆ, ಸ್ಪೋರ್ಟ್ಸ್ ನೋಡ್ಕೋಬೇಕು, ಇಲ್ಲಿ ಸಿಂಗಿಂಗ್, ಮ್ಯೂಸಿಕ್, ಕಲ್ಚರಲ್ ನೋಡ್ಕೋಬೇಕು ಅಂದಾಗ ಗ್ರಾಜುಯೇಷನ್ ಬೇಸ್ ಮೇಲೆ ಎನಿ ವರ್ಕ್, ಎನಿ ಜಾಬ್ ನೋಡ್ಕೋಬಹುದು ಅವನು. ಅದರಿಂದ ಇದು ಎರಡಕ್ಕೂ ಪ್ರೋತ್ಸಾಹ ಕೊಡಿ. ಅವನಿಗೊಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಎಜುಕೇಶನ್ ಪೆಂಡೆಂಟ್ ನ ಹಾಕಿ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಜಿ. ತುಂಬಾ ದಿವಸದಿಂದ ನಿಮ್ ಜ್ಯೋತಿಷ್ಯ ತುಂಬಾ ನೋಡ್ತಾ ಇರ್ತೀನಿ. ಹೌದಾ? ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ ತುಂಬಾ ದಿನದಿಂದ? ಎಲ್ಲಿ ಬರ್ತೀರಾ ಅಲ್ಲಿ ಬಿಡಲ್ಲ. ಹೌದಾ? ವೆರಿ ಗುಡ್, ಸಂತೋಷ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ರತ್ನಮ್ಮ ಅಂದ್ಬಿಟ್ಟು. ರತ್ನಮ್ಮ. ನಮ್ಮ ಮೊಮ್ಮಗು ಹುಟ್ಟಿದೆ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಮೊಮ್ಮಗು, ರೈಟ್. ಮೊಮ್ಮಗು ಏನಂತ ಕರೀತೀರಾ? ಹಲೋ, ಮೊಮ್ಮಗನ್ ಏನಂತ ಕರೀತಿದ್ದೀರಾ ರತ್ನಮ್ಮ ಅವರೇ? ರತ್ನಮ್ಮ ಅವರೇ, ಮೊಮ್ಮಗನ್ ಏನಂತ ಕರೀತೀರಾ? ರತ್ನಮ್ಮ ಅವರೇ, ಕಾಲ್ ಕಟ್ ಆಯ್ತು ಅಂತ. ಅಲ್ಲ ಇಲ್ಲ ಗುರುಜಿ. ರತ್ನಮ್ಮ ಅವರೇ, ಹಾ ಹೇಳಿ ಗುರುಜಿ. ಮಗು 1ನೇ ತಾರೀಕು, 1ನೇ ತಾರೀಕು ತಿಂಗಳು, ಹಾ 1/3/2017, 8:36. 2017. 2 ಮಧ್ಯಾಹ್ನ 2 ಗಂಟೆ? ಇಲ್ಲ ಗುರುಜಿ, ಬೆಳಗ್ಗೆ 8:36 ಹುಟ್ಟಿದೆ. ಟೈಮ್ ಹೇಗಿದೆ, ಏನ್ ಹೆಸರು ಇಡಬೇಕು ಅಂತ ಹೇಳಿ ಗುರುಜಿ. ಓಕೆ. ಹುಟ್ಟಿದ ಗಳಿಗೆ ಹೇಗಿದೆ ಎಲ್ಲ? ರೈಟ್. 1/3 ನಿಮ್ಮ ಮಗನ? ಮೊಮ್ಮಗು ಗುರುಜಿ, ಮಗಳ ಮಗು. ಮಗಳ ಮಗು, ಮೊಮ್ಮಗು, ಮಗಳ ಮೊಮ್ಮಗನ? ಮೊಮ್ಮಗ. ಹಾ, ರೈಟ್. ಓಕೆ. ನೋಡಿ, ಇವ್ರು ಹುಟ್ಟಿರೋದು ರೇವತಿ ನಕ್ಷತ್ರ, ಮೀನರಾಶಿ. ಓಕೆ. ರೇವತಿ ನಕ್ಷತ್ರ, ಮೀನರಾಶಿ ಅಂದ್ರೆ ಚಾಚಾಚಿ ಈ ತರ ಎಲ್ಲ ಅಕ್ಷರ ಬರುತ್ತೆ, ಅದ್ರಲ್ಲಿ ಹೆಸರಿಡಿ ಅಂತಾರೆ. ಅದರಿಂದ ಜನ್ಮ ನಕ್ಷತ್ರ ನಾಮ ಅನ್ನೋದಕ್ಕೋಸ್ಕರ ನೀವು ಅದ್ರಲ್ಲಿ ಹೆಸರಿಟ್ಬಿಡಿ, ತಪ್ಪೇನಿಲ್ಲ. ಓಕೆ. ಆದ್ರೆ ರೂಢಿ ನಾಮಕ್ಕೆ ಇವನಿಗೆ ಎನ್ ಅನ್ನೋ ಅಕ್ಷರದಿಂದ, ಎಸ್ ಅನ್ನೋ ಅಕ್ಷರದಿಂದ, ಜಿ ಅನ್ನೋ ಅಕ್ಷರದಿಂದ, ಇದರಲ್ಲಿ ಒಂದು 10 ಹೆಸರು ಸೆಲೆಕ್ಟ್ ಮಾಡ್ಕೊಂಡು ನೇರವಾಗಿ ಭೇಟಿ ಮಾಡಿ ಹೆಸರಿಡಬೇಕು. ನಾನು ಹೆಸರು ಮಾತ್ರ ಯಾವ ಕಾರಣಕ್ಕೂ ಲೈವ್ ಅಲ್ಲಿ ಹೇಳಲ್ಲ. ಯಾಕೆಂದ್ರೆ ನಾವೊಂದು ಅಕ್ಷರದಲ್ಲಿ ಹೆಸರು ಹೇಳ್ಬಿಟ್ರೆ ಇವತ್ತು ಎಲ್ಲರೂ ಕೂಡ ನಾನು ಹೆಸರಿಡ್ತೀನಿ ಅಂತ ಡೂಪ್ಲಿಕೇಟ್ಸ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಅಕ್ಷರಗಳನ್ನ ಮಾತ್ರ ನಾನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಮ ಮಗಳಿಗೆ, ಅಳಿಯಂದ್ರಿಗೆ ಹೇಳ್ಬಿಟ್ಟು ಓಕೆ ಒಂದು 10 ಹೆಸರು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಎಸ್ ಇಂದ, ಜಿ ಇಂದ, ಎನ್ ಇಂದ, ಎ ಇಂದನೂ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಓಕೆ. ಅಲ್ಲ, ಈ ಹುಟ್ಟಿರೋ ಟೈಮ್ ಪ್ರಕಾರ ತಗೊಂಡ್ರೆ ಇವಾಗ ತಂದೆಗೆ ಅಂತ ನೋಡಿದಾಗ, ತಾಯಿಗೆ ಅಂತ ನೋಡಿದಾಗ ಒಂದು ಸುಮಾರಾಗಿರ್ತಕ್ಕಂಥ ಸಮಯದಲ್ಲೇ ಹುಡುಗ ಹುಟ್ಟಿರೋದು. ಬಟ್ ಇವನ್ ಜಾತಕ ಮಾತ್ರ ತುಂಬಾ ಬಲಿಷ್ಠವಾಗಿದೆ. ತಂದೆ ತಾಯಿಗಳಿಗೆ ಸುಮಾರಾದಂತ ಸಮಯನೇ. ಸೊ ಇದನ್ನ ಮಗು ಹುಟ್ಟಿದ್ಮೇಲೆ ತಂದೆ ತಾಯಿಗಳಿಗೆ ಹೇಗಾಗುತ್ತೆ, ಮಗು ಹುಟ್ಟಿದ್ಮೇಲೆ ಒಳ್ಳೇದಾ ಕೆಟ್ಟದಾ, ಇದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡೋದು ಒಳ್ಳೇದಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ಮಗು ಹುಟ್ಟಿದೆ, ನಾವು ಸಂತೋಷದಲ್ಲಿ ಇರಬೇಕು ಅಂದಾಗ ನಾನ್ ಸಾರ್ವಜನಿಕ ಕಾಲದಲ್ಲಿ ಇಲ್ಲ ಸೂರ್ಯಕೇತು ಅವ್ರ ಅಪ್ಪನಿಗೆ ಇದಾಗ್ಬಿಡ್ತದೆ, ಅದಾಗ್ಬಿಡುತ್ತೆ ಅಂದ್ರೆ ತಪ್ಪಾಗ್ಬಿಡುತ್ತೆ ಅಲ್ವಾ? ಆ ತರದ್ದು ಏನೇ ಇದ್ರು ಕೂಡ ನೀವು ನೇರವಾಗಿ ಭೇಟಿ ಮಾಡಿ ತಿಳ್ಕೊಳ್ಳೋದೇ ಉತ್ತಮ. ಈಗ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಕೆಲವು ವಿಷಯಗಳನ್ನ ಮಾತ್ರ ನೀವು ಫಾಲೋ ಮಾಡಿ. ದ ಬೆಸ್ಟ್ ಸೊಲ್ಯೂಷನ್ ಇಷ್ಟೇ. ಈ ಹುಡುಗನಿಗೆ ನಾನು ಕೊಟ್ಟಿರೋ ಅಕ್ಷರದಲ್ಲಿ ಹೆಸರಿಟ್ರೆ ಇವನೊಂದು ಒಳ್ಳೆ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಬರತಕ್ಕಂಥ ಯೋಗಗಳೆಲ್ಲ ಜಾಸ್ತಿ ಇದೆ. ಗುರುಗ್ರಹ ಮಿಥುನ ರಾಶಿಯಲ್ಲಿ 10ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಶನಿ ಇದ್ದಾನೆ. ಸೊ ಧನುರ್ ರಾಶಿಯಲ್ಲಿ ಸೂರ್ಯ, ಕನ್ಯಾ ರಾಶಿಯಲ್ಲಿ ಗುರು, 4ನೇ ಮನೆ ಫಸ್ಟ್ ಟಚ್ ಮಾಡೋದೇ ಶನಿ ಅನ್ನೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಅಂತೀವಿ. ಹುಡುಗನ ಜಾತಕ ಚೆನ್ನಾಗಿದೆ. ನಾನು ಹೇಳಿರ್ತಕ್ಕಂಥ ಅಕ್ಷರದಲ್ಲಿ ಹೆಸರು ಸೆಲೆಕ್ಟ್ ಮಾಡ್ಕೊಂಡು ನೇರವಾಗಿ ಭೇಟಿ ಮಾಡಿ ಹುಡುಗನಿಗೆ ಒಳ್ಳೆ ಹೆಸರಿಡಿ. ನೀವು ಹೆಸರಿಟ್ಟಿದ್ದಕ್ಕೆ ತಕ್ಕಂಗೆ ಒಂದು ಸಾಧನೆ ಮಾಡ್ತೇನೆ. ಓಕೆ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಗುರುಜಿ, ಮಂಡ್ಯದಿಂದ ಗುರುಜಿ. ಮಂಡ್ಯದಿಂದ ಯಾರು ಮಾತಾಡ್ತಾ ಇರೋದು? ಯಶೋಧ ಅಂತ ಗುರುಜಿ. ಯಶೋಧ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಯ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮಗಳ ಹೆಸರು? ಚೈತ್ರ ಅಂತ ಗುರುಜಿ. ಚೈತ್ರ ಅವರು 8 ತಾರೀಕಲ್ಲಿ ಹುಟ್ಟಿದ್ದಾರೆ ಸರ್. 7/5/87. 7/5/1985. 87 ಸರ್. 87. ಹುಟ್ಟಿರೋ ಸಮಯ ಏನು? ಬೆಳಿಗ್ಗೆ 8ರಿಂದ 8:15 ಗುರುಜಿ. ಮಗಳ ಹೆಸರೇನಂದ್ರಿ ಈಗ? ಚೈತ್ರ ಅಂತ ಗುರುಜಿ. ಓಕೆ. ಟೈಮ್ ಏನಂದ್ರಿ? ಬೆಳಿಗ್ಗೆ 8:15 ಗುರುಜಿ. ರೈಟ್. ಚೈತ್ರ ಅವ್ರು ಏನ್ ಮಾಡ್ತಾ ಇದಾರೆ? 7/5/87 ಹುಟ್ಟಿದ್ದಾರೆ.
ಹೌದು ಸರ್, ಹೌದು ಗುರುಜಿ. ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಮದುವೆ ಆಗೋ ಬಗ್ಗೆ ಕೇಳಬೇಕು ಅಂತ ಗುರುಜಿ. ಕೆಲ್ಸಕ್ಕೆ ಹೋಗ್ತಿದ್ರೆ ಏನ್ ಓದಿದ್ರು? ಬಿ ಮಾಡಿ BM.Tech ಆಗಿದೆ ಗುರುಜಿ. BE M.Tech ಆಗಿದೆ, ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಇವಾಗ ಮದುವೆ ಹುಡುಕ್ತಾ ಇದ್ದೀರಾ? ಹೌದು ಗುರುಜಿ. ಓಕೆ. ಇವತ್ತು ನಾವು ನಗ್ಮಾ ಅವ್ರ ಬಗ್ಗೆ ಮಾತಾಡಿದ್ವಿ. ಅವರು ಹುಟ್ಟಿರೋದು 25ನೇ ತಾರೀಕು 7ನೇ ನಂಬರ್. ಓಕೆ, 7ನೇ ತಾರೀಕು ಹುಟ್ಟಿರ್ತಕ್ಕಂಥವರೆಲ್ಲ ಮದುವೆನಲ್ಲಿ ಏನೇನು ಗೊಂದಲತೆಗೆ ಒಳಗಾಗ್ತಾರೆ ಅಂತ ಈ ನಟಿನ ನೋಡಿದ್ರೆ ನಾವು ತಿಳ್ಕೊಂಡ್ಬಿಡ್ಬೋದು. ಓಕೆ, ಅದೇ ತರ ಇನ್ನೊಂದು ನಟಿ ಪೂಜಾ ಗಾಂಧಿ ಅಂತ ನಮ್ಮ ಕರ್ನಾಟಕದಲ್ಲಿ ಮಳೆ ಹುಡುಗಿ ಅಂತ ಫೇಮಸ್. ಓಕೆ, ಆಕೆ ಹುಟ್ಟಿರೋದು 16ನೇ ತಾರೀಕು. ಆಲ್ರೆಡಿ ಮದುವೆ ಅಂತ ಪಾಪ ಹೋಗಿ ಎಂಗೇಜ್ಮೆಂಟ್ ಆಗಿ ಯಾರೋ ಆನಂದ್ ಗಿನಂದ್ ಅಂತ ಬಂದ್ರು, ಆಮೇಲೆ ಟಕ್ಕಂತ ಅಲ್ಲೇ ಹೋಯ್ತು. ಆಮೇಲೆ ಅಲ್ಲಿಂದ ಮತ್ತೆ ಕಷ್ಟ. ಈ 7, 16, 25 ಅದು ನಗಮ ಆದ್ರೂ ಸರಿ, ಪೂಜಾ ಗಾಂಧಿ ಆದ್ರೂ ಸರಿ, ಮಂಡ್ಯದ ಹುಡುಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರು ಚೈತ್ರ ಅವರಾದ್ರೂ ಸರಿ, ಮದುವೆನಲ್ಲಿ ಸ್ವಲ್ಪ ಆಟನೇ. ಓಕೆ, ಅದು ಎಕ್ಸಾಂಪಲ್ ಕೊಟ್ಟಿದ್ದೇನಕ್ಕೆ, ಪೂಜಾ ಗಾಂಧಿ ಅವ್ರನ್ನೋ ನಗ್ಮಾ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೇನೋ ಒಂದ್ ಸ್ವಲ್ಪ ಹೇಳ್ಬೇಕು ಅಂತಲ್ಲ. ಅದು ಪೂಜಾ ಗಾಂಧಿ ಅಂತ ಮೇರು ನಟಿ ಆದ್ರೂ ಸರಿ, ನಗಮ ಅಂತ ಮೇರು ನಟಿ ಆದ್ರೂ ಸರಿ, 7ನೇ ತಾರೀಕು ಕೊಟ್ಟಿದ್ದೀವಿ ಅಂದ್ರೆ ಮದುವೆನಲ್ಲಿ ಸ್ವಲ್ಪ ಪ್ರಾಬ್ಲಮ್ಮೇ ಅಂತ. ಓಕೆ, ಅದರಿಂದ ನಿಮ್ಮ ಮಗಳಿಗೂ ಕೂಡ ಅದೇ ವಿಷಯನೇ. ಯಾಕಂದ್ರೆ ಕೆಲವು ತಾರೀಕುಗಳಿಗೆ ಇರಲೇಬೇಕಲ್ವಾ. ಇವಾಗ ಕಪ್ಪಗಿದ್ದಾರೆ ಅಂದ್ರೆ ಒಂಥರ ಕ್ವಾಲಿಟಿ, ಬೆಳ್ಳಕ್ಕಿದ್ದಾರೆ ಅಂದ್ರೆ ಒಂಥರ ಕ್ವಾಲಿಟಿ, ದಪ್ಪಕ್ಕಿದ್ದಾರೆ ಅಂದ್ರೆ ಒಂದು ಕ್ವಾಲಿಟಿ, ಸಣ್ಣಕ್ಕಿದ್ದಾರೆ ಅಂತ ಒಂದು ಕ್ವಾಲಿಟಿ, ಉದ್ದಕ್ಕಿದ್ದಾರೆ ಅಂದ್ರೆ ಒಂದು ಕ್ವಾಲಿಟಿ ಇರ್ಲೇಬೇಕು ತಾನೆ. ಉದ್ದಕ್ಕಿದ್ದಾರೆ ಅಂದ್ರೆ ಬಾಸ್ಕೆಟ್ ಬಾಲ್ ಪ್ಲೇ ಆಡ್ತಾರೆ ಯಾರಾದ್ರೂ ಸರಿ, ಅದು ಎಂತವ್ರಿಗೆ ಸರಿ ಈಸಿ ಅದು ಅಡಾಪ್ಟ್ ಮಾಡ್ಕೊಳ್ಳೋದು. ಅದೇ ಸ್ವಲ್ಪ ನಾವು ಗಿಡ್ಡಕ್ಕಿದ್ದೀವಿ ಅಂದ್ರೆ ಬಾಸ್ಕೆಟ್ ಬಾಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ರಿಸ್ಕ್. ಅದೇ ತರನೇ 7ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಈ ಮ್ಯಾರೇಜ್ ವಿಷಯದಲ್ಲೆಲ್ಲ ಸ್ವಲ್ಪ ಟ್ರಬಲ್ ಅನ್ನೋದು ಅವ್ರನ್ನ ಆವರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಕೇರ್ ತಗೊಂಡು ನೀವು ಹುಡುಗನ ಹುಡುಕ್ಬೇಕು. ಇಲ್ಲಾಂದ್ರೆ ಇವ್ರ ಮದುವೆ ಲೈಫಲ್ಲಿ ಸ್ವಲ್ಪ ತೊಂದರೆನೆ. ನಾನು ಕೆಲವು ಲಕ್ಕಿ ಟಿಪ್ ಹೇಳ್ತೀನಿ ನೋಡಿ, ಭಯ ಪಡೋದನ್ನ ಬಿಟ್ಬಿಟ್ಟು ಆಮೇಲೆ ಚಿಂತೆನೂ ಮಾಡಬಾರ್ದು ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ಅಂತ. ಓದ್ತಾ ಇದ್ದಾರೆ BE ಆಮೇಲೆ M.Tech ಮಾಡಿದೀನಿ ಅಂತ ಹೇಳಿದ್ರಲ್ಲ, ಇಷ್ಟು ಓದಿದ್ದಾರೆ ಅಂದ್ರೆ ಅದಕ್ಕೆ ಸಂತೋಷ ಪಡ್ಬೇಕು. ನಮ್ಮ ಮಗಳು ಓದಿದ್ದಾರೆ ಅಂತ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಸಂತೋಷ ಪಡ್ಬೇಕು. ಒಳ್ಳೆ ಓದಿದೀನಿ, ಒಳ್ಳೆ ಕೆಲಸ ಸಿಕ್ಕಿದೆ ಅನ್ನೋ ಸಂತೋಷ ಇಟ್ಕೊಂಡ್ರೆ ಆಟೋಮೆಟಿಕಲಿ ಆ ಮದುವೆ ಅನ್ನೋದು ಕೂಡ ಇವ್ರಿಗೆ ಒಳ್ಳೇದಾಗ್ಬಿಡುತ್ತೆ. ದ ಬೆಸ್ಟ್ ಮ್ಯಾಚ್ ಇವ್ರಿಗೆ ಯಾರು ಅಂದ್ರೆ 2, 11, 20, 29 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, 4, 13, 22, 31 ಈ ತಾರೀಕಲ್ಲಿ ಹುಟ್ಟಿರೋ ಹುಡುಗ, 6, 15, 24 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗನ ಜಾತಕವನ್ನೇ ಇವ್ರಿಗೆ ಮ್ಯಾಚ್ ಮೇಕಿಂಗ್ ಮಾಡಿ ಖಂಡಿತವಾಗ್ಲೂ ಇವ್ರಿಗೆ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ. ಓಕೆನಾ, ಇದ್ರ ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಡಿ. ಸೊ ಇವರಿಗೆ ಆದಷ್ಟು ಬೇಗ ಒಳ್ಳೆ ಕಡೆ ಮ್ಯಾರೇಜ್ ಆಗೋಕ್ಕೆ ನಮ್ಮ ಕಡೆಯಿಂದ ದ ಬೆಸ್ಟ್ ಫಿಂಗರಿಂಗ್ ಏನು ಅಂದ್ರೆ, ಒಂದು ಓನಿಕ್ ಜಿರ್ಕಾನ್ ಎಡಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳೋಕೆ ಹೇಳಿ, ಒಂದು ದೃಷ್ಟಿ ಕವಚದ ಜೊತೆಗೆ ಎಮರಾಲ್ಡ್ ಜಿರ್ಕಾನ್ ಪೆಂಡೆಂಟ್ ಆಗಿ ಬಳಸೋಕೆ ಹೇಳಿ, ಆದಷ್ಟು ಬೇಗ ಮದುವೆ ಆಗುತ್ತೆ, ಒಳ್ಳೇದಾಗ್ಲಿ. ಸೊ ವೀಕ್ಷಕರೇ, ಮಾತಾಡ್ತಾ ಟೈಮ್ ಮುಗಿದ ಗೊತ್ತಾಗ್ತಾ ಇಲ್ಲ, ಕಾಲರ್ ಜೊತೆ ಮಾತಾಡ್ತಾ ಸೊ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಮಯ ಆಯ್ತು ವೀಕ್ಷಕರೇ. ಒಂದು ಪುಟ್ಟ ವಿರಾಮ ತಗೊಂಡು ಬಹು ಬೇಗನೆ ವಾಪಸ್ ಬರ್ತೀವಿ. ಜನಶ್ರೀ ನ್ಯೂಸ್ ನೋಡ್ತಾ ಇರಿ, ಎಲ್ಲೂ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೆ ತಮ್ಮೆಲ್ಲರಿಗೂ ಕಾಲನಿರ್ಣಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಜೊತೆ ಮಾತಾಡಕ್ಕೆ ಮತ್ತೊಂದು ಕಾಲರ್ ಸಿದ್ಧವಾಗಿದ್ದಾರೆ. ಯಾರು ಅಂತ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಎಲ್ಲಿಂದ ಮಾತಾಡ್ತಾ ಇರೋದು? ಯಾರು? ಹುಬ್ಳಿಯಿಂದ. ನನ್ನ ಹೆಸರು ಸೌಭಾಗ್ಯ ಪಾಟೀಲ್ ಅಂತ. ಹೇಗಿದ್ದೀರಾ ಪಾಟೀಲ್? ಸೌಭಾಗ್ಯ ಪಾಟೀಲ್. ಹಾ ಸರ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಸೌಭಾಗ್ಯ ಪಾಟೀಲ್? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸೌಭಾಗ್ಯ ಪಾಟೀಲ್. 29/9. 29/9. 1986. 1986 ಹುಟ್ಟಿರೋ ಸಮಯ ಏನು ಪಾಟೀಲ್? ಸೋಮವಾರ ಬೆಳಗ್ಗೆ 4:33 ಸರ್. ಬೆಳಗ್ಗೆ 4:33. ಏನ್ ಮಾಡ್ತಿದ್ರ ಸೌಭಾಗ್ಯ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಬಹಳ ಗುರುಜಿ. ಇನ್ನು ಮದ್ವೆ ಆಗಿಲ್ಲ. ಓಕೆ, ಎಷ್ಟನೇ ಕ್ಲಾಸ್ ಪಾಠ ಮಾಡ್ತೀರಾ? ಪ್ರೈಮರಿನಾ, ಮಿಡ್ಲ್ ಸ್ಕೂಲ್? ಪ್ರೈಮರಿ ಸರ್. ಪ್ರೈಮರಿ ಸ್ಕೂಲಾ? ಓಕೆ. ಈಗ ಮದುವೆ ಆಗ್ಲಿಲ್ಲ, ಆರೋಗ್ಯ ಸಮಸ್ಯೆ ಕೂಡ ಇದೆ. ಓಕೆ, ಮದುವೆ ಆಗದಕ್ಕೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ, ಟೀಚರ್ ನೋಡ್ಕೊಳ್ಳಿ. ಓಕೆ, ರಾಮನನ್ನ ಸೀತೆಯನ್ನ ಎಲ್ಲೆಲ್ಲೋ ಇದ್ದವ್ರನ್ನ ಸೇರ್ಸಿಟ್ಟವನು ಯಾರು? ಆಂಜನೇಯ. ಓಕೆನಾ? ಅದರಿಂದ ಪ್ರತಿನಿತ್ಯ ಪ್ರತಿ ಮಂಗಳವಾರ ದಿನ ಆಂಜನೇಯ ಸ್ವಾಮಿಗೆ, ಇವಾಗ 86 ನಿಮ್ಗೆ ಹುಟ್ಟಿರ್ತಕ್ಕಂಥ ವರ್ಷ ಅಂದ್ರೆ 31 ವರ್ಷ ಆಯ್ತು. 31 ವಿಳೆದೆಲೆ 31 ಅಡಿಕೆ, ಒಂದು ವಿಳೆದೆಲೆ ಒಂದು ಅಡಿಕೆ ಇಟ್ಟು ಆಂಜನೇಯ ಸ್ವಾಮಿಗೆ ಹಾರ ಮಾಡಿ ಹಾಕಿ, ಅಪ್ಪ ನನಗೆ ಅಂತ ಎಲ್ಲಿದನೋ ರಾಮ ಹುಡುಕಡೆಯ ಅಂತ ಕೇಳಿ ಖಂಡಿತವಾಗ್ಲೂ ಹುಡುಕ್ ಕೊಡ್ತಾನೆ. ಪ್ರತಿ ಮಂಗಳವಾರ ದಿನ ಈ ಹಾರ ಆಗ್ತಾ ಬರಬೇಕು. ಫಸ್ಟ್ ಮದುವೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಫಸ್ಟ್ ಕಾನ್ಫಿಡೆನ್ಸ್ ಅಂತೂ ಬೇಕು.
ಎಂತೆಂಥದ್ದು ಆರೋಗ್ಯ ಬಂದಿರೋರೆಲ್ಲಾನು ಗೆದ್ದು ಬಂದಿದ್ದಾರೆ. ನೀವು ಇದಕ್ಕೆ ಸಣ್ಣಕ್ಕೋಸ್ಕರ ಹೆಂಗೆ ಬೇಜಾರು ಮಾಡ್ಕೊಂಡ್ರೆ 29ನೇ ತಾರೀಕು ಕೊಟ್ಟರು ಸ್ವಲ್ಪ ಸೆನ್ಸಿಟಿವ್, ಬೇಜಾರು ಮಾಡ್ಕೊಡೋದನ್ನ ಬಿಟ್ಟು ಇವತ್ತೇನೋ ಆರೋಗ್ಯದ ಪ್ರಾಬ್ಲಮ್ ಇದೆ ನಾಳೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳಿ. ಸಾಧ್ಯವಾದ್ರೆ ನೀವು ಆಯುರ್ವೇದಿಕ್ ರಿಲೇಟೆಡ್ ತಗೊಳ್ಳಿ ಆರೋಗ್ಯದ ಪ್ರಾಬ್ಲಮ್ಗೆ. 2ನೇ ತಾರೀಕು ಕೊಟ್ಟರೋರ್ಗೆಲ್ಲ ಇಂಗ್ಲಿಷ್ ರಿಲೇಟೆಡ್ ಅಲೋಪತಿಕ್ ರಿಲೇಟೆಡ್ಗಿಂತಲೂ ಆಯುರ್ವೇದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ಳಿ, ಒಳ್ಳೇದಾಗುತ್ತೆ. ದ ಬೆಸ್ಟ್ ಫಿಂಗರಿಂಗ್ ಹೇಳ್ಕೊಡ್ತೀನಿ, ಅದನ್ನು ಉಪಯೋಗಿಸಿ. ಎಡಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ಮದುವೆ ವಿಷಯಕ್ಕೆ ದೃಷ್ಟಿಕವಚದ ಜೊತೆಗೆ ಒಂದು ಬ್ಲೂ ಸಫೇರ್ ಎಮರಾಲ್ಡ್ ಪೆಂಡೆಂಟ್ ನ ಹಾಕೊಳ್ಳಿ, ಒಳ್ಳೇದಾಗುತ್ತೆ. ಈ ಎಲ್ಲ ಲಕ್ಕಿ ಟಿಪ್ಸ್ ಫಾಲೋ ಮಾಡಿ, ಆದಷ್ಟು ಬೇಗ ಮದುವೆ ಆಗುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ನಾವು ಹೊಸಪೇಟೆಯಿಂದ ಮಾತಾಡ್ತಿರೋದು. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ನಿಮ್ಮ ಮಗನ ಹೆಸರು ಹೇಳಿ. 19/2/2003 ಬೆಳಗ್ಗೆ 4:30 to 5. ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್. 2003. 19/2/2003. ಹುಟ್ಟರ ಸಮಯ 4:30 to 5. ಪ್ರಜ್ವಲ್ ಏನ್ ಮಾಡ್ತಾ ಇದ್ದಾರೆ? ಪ್ರಜ್ವಲ್ ಈಗ 8th ಸ್ಟ್ಯಾಂಡರ್ಡಾ? 9th ಸ್ಟ್ಯಾಂಡರ್ಡ್. ಓಕೆ, ಹೇಗೆ ಓದ್ತಾ ಇದ್ದಾರೆ ಪ್ರಜ್ವಲ್? ಚೆನ್ನಾಗಿ ಓದ್ತಾನೆ ಗುರುಜಿ. ರ್ಯಾಂಕ್ ಸ್ಟೂಡೆಂಟ್. ಮುಂದೆ ರ್ಯಾಂಕ್ ಸ್ಟೂಡೆಂಟ್. ಸ್ಪೋರ್ಟ್ಸ್ ಅಲ್ಲಿ ಇದಾರಾ? ಇಲ್ಲ ಗುರುಜಿ. ಸ್ಪೋರ್ಟ್ಸ್ ಹೋಗ್ತಾ ಇಲ್ಲ? ಇಲ್ಲ. ಸ್ಪೋರ್ಟ್ಸ್ ಹೋಗ್ತಾ ಇಲ್ಲ. ಯಾವ್ದಾರ ಕಲ್ಚರಲ್ ಇದ್ದಾರಾ? ಇಲ್ಲ. ಇವಾಗೇನ್ ಚೆನ್ನಾಗಿ ಓದ್ತಾ ಇದ್ದಂಗೆ ಗುರುಜಿ. ಮುಂದೆ ಅವ್ನ ಫ್ಯೂಚರ್ ಏನ್ ಮಾಡ್ಬೇಕು? ಮೇಡಮ್, ನಾರ್ಮಲಿ ಇವರು ಅಧಿಕಾರಿ ಆಗಕ್ಕೆ, ಅಡ್ಮಿನಿಸ್ಟ್ರೇಷನ್ಗೆಲ್ಲ ಹೋಗಕ್ಕೆ ತುಂಬಾ ಸೂಟಬಲ್ ಇದ್ದಾರೆ. 19ನೇ ತಾರೀಕು ಕೊಟ್ಟರೋನು ರಾಜನಿಗೆ ಆಡಕ್ ಗೊತ್ತಿಲ್ಲ, ಒಂದು ಓಡಕ್ ಗೊತ್ತಿಲ್ಲ, ಫಿಸಿಕಲ್ ಅಂದ್ರೆ ಹೆಂಗೆ ಮೇಡಮ್? ಅದರಿಂದ ಸ್ವಲ್ಪ ಆದ್ರೂ ಅವನಿಗೆ ಅಟ್ಲೀಸ್ಟ್ ಹೋಗ್ತಾನೆ ಎಲ್ಲ ಅಂದ್ರೆ ಸೇರ್ತಿಲ್ಲ ನಾವು. ಅಲ್ಲ, ಒಳ್ಳೆ ಕೆಲಸ ಆಯ್ತು ಮೇಡಮ್. ಓದ್ಕೊಂಡೇ ಇರೋದಲ್ಲ ಮೇಡಮ್. ರಾಜ ನೋಡಿ ಮೇಡಮ್, ಇವಾಗ ರಾಜ ಚೆನ್ನಾಗಿ ಓದ್ಬಿಟ್ಟಿದ್ದಾರೆ. ಅವ್ರಿಗೆ ಕತ್ತಿ ವರ್ಷ ಗೊತ್ತಿಲ್ಲ, ಅವ್ರಿಗೆ ಬಂದ್ರೆ ಗೊತ್ತಿಲ್ಲ, ಧೈರ್ಯ ಇಲ್ಲ, ಒಂದು ಯುದ್ಧ ಮಾಡಕ್ ಬರಲ್ಲ ಅಂದ್ರೆ ಹೆಂಗೆ? ಅದರಿಂದ ಇವನು ರಾಜ ಮೇಡಮ್. ಜೊತೆಲಿ ಒಂದ್ ಸ್ವಲ್ಪ ರನ್ನಿಂಗ್ ಅಂತೆ, ಒಂದು ಟೆನ್ನಿಸ್ ಅಂತೆ, ಒಂದು ಬ್ಯಾಡ್ಮಿಂಟನ್, ಇದಂದ್ರೆ ಒಂದ್ ಸ್ವಲ್ಪ ಸ್ಪೋರ್ಟ್ಸ್ ಆಕ್ಟಿವಿಟಿನೂ ಹಾಕಿ ಅಂದೆ. ಓಕೆನಾ? ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಾನೆ. ಈ ಪಾಪಾಪಿ ಅನ್ನೋ ಅಕ್ಷರ ಜಾತಕಕ್ಕೆ ಬಂದಿರೋದಕ್ಕೋಸ್ಕರ ಇಟ್ಟಿದ್ದೀರಾ. ಈ ಹೆಸರನ್ನ ಪಕ್ಕಕ್ಕೆ ಹಾಕಿ ಪ್ರಜ್ವಲ್ ಅನ್ನೋದನ್ನ ಹುಟ್ಟೆಸರು ಮಾಡಿ ರೂಢಿ ನಾಮಕ್ಕೆ ಅವನಿಗೆ ಎನ್ ಇಂದ ಎಸ್ ಇಂದ ಜಿ ಇಂದ ಹೆಸರು ಬದಲಾವಣೆ ಮಾಡಿ. ತುಂಬಾ ಒಳ್ಳೇದಾಗುತ್ತೆ. ನಾನು ಅಕ್ಷರ ಮಾತ್ರ ಹೇಳಿದೆ ಅನ್ನೋದಕ್ಕೋಸ್ಕರ ಅದ್ರಲ್ಲಿ ಯಾವುದೋ ಒಂದು ಹೆಸರಿಟ್ಬಿಡ್ಬೇಡಿ, ನೇರವಾಗಿ ಭೇಟಿ ಮಾಡಿ ಹೆಸರಿಡಿ. ಇವಾಗ ಹೆಂಗೆ ಹುಡುಗ ಚೆನ್ನಾಗಿ ಓದ್ತಾ ಇದನೋ, ನಾಳೆ ಒಂದು ಒಳ್ಳೆ IAS ಆಗಿ, ಒಂದು ಒಳ್ಳೆ IPS IFS ಆಫೀಸರ್ ಆಗಿ ತುಂಬಾ ಸಾಧನೆ ಮಾಡ್ತಕ್ಕಂಥ ಯೋಗ ಇದೆ. ಹೆಸರು ಬದಲಾವಣೆ ಬೇಕು, ಪ್ರಜ್ವಲ್ ಬೇಡ ಮೇಡಮ್. ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಎಜುಕೇಶನ್ ಪೆಂಡೆಂಟ್, ಅದನ್ನ ಹಾಕೊಳ್ಳೋಕೆ ಹೇಳಿ, ಒಳ್ಳೇದಾಗುತ್ತೆ. ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ವಿಜಯಲಕ್ಷ್ಮಿ ಅಂತ, ಹಾವೇರಿಯಿಂದ. ಹಾವೇರಿಯಿಂದ. ವಿಜಯಲಕ್ಷ್ಮಿ, ಹೇಗಿದ್ದೀರಾ? ಏನ್ ಸಮಾಚಾರ? ಗುರುಜಿ, ನನ್ನ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿದೆ. ಏನ್ ಮಾಡ್ತಿದ್ದೀರಾ ವಿಜಯಲಕ್ಷ್ಮಿ ಈಗ? ಸೆಕೆಂಡ್ ಇಯರ್ ಮುಗಿದಿದೆ ಗುರುಜಿ. ಮುಂದೆ ಬಿಕಾಮ್ ಏನ್ ತಗೊಂಡಿದ್ದೀರಾ? ಏನ್ ತಗೊಂಡಿದ್ದೀರಿ ಈಗ ಸೆಕೆಂಡ್ PUC ಗೆ? ಕಾಮರ್ಸ್ ತಗೊಂಡಿದ್ದೀನಿ. ಡೇಟ್ ಆಫ್ ಬರ್ತ್ ಹೇಳಿ ನೋಡೋಣ. 17/9/1999. ರಾತ್ರಿ 12 ಗಂಟೆ ಗುರುಜಿ. ಓಕೆ. ಸೊ ವಿಜಯಲಕ್ಷ್ಮಿ ಈಗ BCom ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಓಕೆ. ಬಿಕಾಮ್ ತಗೋಲ್ಲ, BE ತಗೋಲ್ಲ ಅಂತ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ BE ತಗೊಂಡು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಮಾಡಿ ಫಾರಿನ್ ಜಾಬ್ ಹೋಗಂಗಿದ್ರೆ ತಗೊಳ್ಳಿ. ಮನೇಲ್ರವರು ಫಾರಿನ್ ಜಾಬ್ಗೆಲ್ಲ ಕಳಿಸೋದಕ್ಕೆ ಚಾನ್ಸ್ ಇದೆಯಾ? ಇಲ್ಲ. ಆಗೇನ್ ಮಾಡಿ ಅಂದ್ರೆ BCom ತಗೊಂಡ್ಬಿಟ್ಟು ಫಿನಾನ್ಸ್ ರಿಲೇಟೆಡ್ ಓದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗೆ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಕಳಿಸ್ತಾರೆ. ಮೊದಲೇ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ತಂದೆ ತಾಯಿಗಳೆಲ್ಲ ಅಷ್ಟೇ ಮನೇಲೇ ಇರೋ, ನೀನು ಹೋಗ್ಬೇಡ ಅಂತಾರೆ. ಗೊತ್ತಾ? ಅದು ನಾನು ಉತ್ತರ ಕರ್ನಾಟಕ ಸುತ್ತಿ ಗೊತ್ತಿರೋದು. ಅಪ್ಪ ಅಮ್ಮ ಸ್ವಲ್ಪ ಲಿಬರಲ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮುಗಿಸಿ ಕಂಪ್ಯೂಟರ್ಸ್ ಅಲ್ಲಿ ಓದಿ ಫಾರಿನ್ ಜಾಬ್ ಗ್ಯಾರಂಟಿ, ಬೇರೆ ದೇಶಕ್ಕೆ ಹೋಗ್ಬೋದು. ಅಯ್ಯೋ ನಮ್ಮ ಅವ್ವ ನಮ್ಮ ಅಪ್ಪ ಒಳ್ಳೆ ಅಂತಾರೆ ಅಂತ ಅನ್ಬಿಟ್ರಿ ಅಂದ್ರೆ ಸಿಂಪಲ್ ಆಗಿ BCom ಮುಗಿಸಿ ಫಿನಾನ್ಸ್ ರಿಲೇಟೆಡ್ ಓದಿ, ಅದರಲ್ಲೇ CA ರಿಲೇಟೆಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಮಾಡ್ಕೊಂಡಿರಿ, ಸ್ಟೇಟ್ ಗವರ್ಮೆಂಟ್ ಜಾಬ್ ಮಾಡ್ಕೊಂಡಿರಿ, ಆರಾಮಾಗಿರ್ತೀರಾ. ಇವೆರಡಕ್ಕೂ ಸೂಟಬಲ್ ಆಗಿ. ನಮ್ಮ ಕಡೆಯಿಂದ ಬೆಸ್ಟ್ ಸಜೆಷನ್ ನಿಮ್ಗೆ ಏನಂದ್ರೆ, ಒಂದು ಓನಿಕ್ಸ್ ರೂಬಿ ಎಡಗೈ ಉಂಗುರದ ಬೆಳಗ್ಗೆ ಹಾಕೊಳ್ಳಿ, ಒಂದು ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ಯೂಸ್ ಮಾಡಿ, ಗ್ರೀನ್ ಕಲರ್ನ ಬ್ಲೂ ಕಲರ್ನ ಹೆಚ್ಚಾಗಿ ಉಪಯೋಗಿಸಿ. ತುಂಬಾ ಒಳ್ಳೇದಾಗುತ್ತೆ, ಸಕ್ಸಸ್ ಸಿಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ಕಾಲಿಂಗ್ ವಿಜಯಲಕ್ಷ್ಮಿ. ಸೊ ವೀಕ್ಷಕರೇ, ಉಚಿತವಾದಂತಹ ಕಾರ್ಯಾಗಾರ ಸೇಡಂನಿಂದ ಪ್ರಾರಂಭಿಸಿ ಹುಬ್ಳಿವರೆಗೂ ತಗೊಂಡ್ ಬಂದ್ಬಿಟ್ವಿ. ಓಕೆ. ಸೊ ಈಗ ಜೂನ್ 24ನೇ ತಾರೀಕು ನೆಲಮಂಗಲದಲ್ಲಿ ಓಕೆ ನಡೀತಾ ಇದೆ. 24ನೇ ತಾರೀಕು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಸೊ ಅಡ್ರೆಸ್ ಎಲ್ಲ ಸ್ಕೋರ್ಲಿಂಗ್ ಅಲ್ಲಿ ಹೋಗ್ತಿದೆ, ವಿಂಡೋಸ್ ಅಲ್ಲಿ ಹೋಗ್ತಿದೆ. ಸೊ ನೇರವಾಗಿ ನೀವು ಎಲ್ಲರೂ ಕೂಡ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು ವೀಕ್ಷಕರೇ. ಮತ್ತೆ ನಾಳೆ ಬೆಳಗ್ಗೆ ಇದೇ ವೇಳೆಗೆ ತಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಜನಶ್ರೀ ನ್ಯೂಸ್ ಅಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್.